ಗೊಬ್ಬರಕ್ಕೆ ಹಾಕಿದ್ವಿ, ಪಿಜಿಗೆ ಗೊಬ್ಬರ ಅಂತ ತಂದಿದ್ವಿ. ಆ ಪಿಜಿಗೆ ಗೊಬ್ಬರದಲ್ಲಿ ಉಟ್ಕೊಂಡಿದ್ದು ಹಂಗೆ ಉಟ್ಕೊಂಡ್ಬಿಟ್ಟಿದ್ವಿ. ಇದು ನನ್ನ ಹೊಲಿ ಗೊಬ್ಬರ ಇದೆ ಸರ್, ಸರಸ್ವತಿ ಅಂತೇಳಿ. ಅಂಬರದಿ ಅಂಬರದಿ ಇದು ಅಂದರೆ ಕ್ಯಾನ್ವಾಸ್ ತುಂಬ ಸಾಫ್ಟ್ ಪೇಪರ್ ಅಲ್ಲ, ಅಂದರೆ ಬರೆಯುವಾಗ ಫ್ಲೋ ಇದೆಯಲ್ಲ, ಅದಕ್ಕೆ ನಾನು ಆರೋಹಣ ಮತ್ತು ಅವರೋಹಣದ ರೀತಿಯಲ್ಲಿ ಚಿತ್ರಗಳನ್ನು ಬರೀತೇನೆ. ಅದಕ್ಕೆ ರೇಖೆಗಳಲ್ಲಿ ಭಾವಗೀತೆಗಳು ಮುಂತಾದ ಪ್ರಾವೀಣ್ಯ ರೇಖೆಗಳು ಇದೊಂದು ಸ್ಟೈಲ್ ಸರ್. ಪ್ರತಿ ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ಕವಿಯೊಬ್ಬ ತನ್ನ ಅನುಭವದ ಕಲ್ಪನೆಯ ಪಾಂಡಿತ್ಯದ ಕಾವ್ಯ ಸೃಷ್ಟಿಸಿದರೆ ಸಂಗೀತ ನಿರ್ದೇಶಕ ಗಾಯಕನ ಮಾಂತ್ರಿಕತೆಯ ಇಂಪು ದನಿಯಿಂದ ಕವಿತೆ ಮರುಹುಟ್ಟಿನೊಡನೆ ನಾದ ಮಾಧುರ್ಯದಲ್ಲಿ ಗೀತೆಯಾಗುತ್ತದೆ. ಅಂದ್ರೆ ಅದೇ ರೀತಿ ಕಲಾವಿದನೊಬ್ಬ ತನ್ನ ರೇಖೆಗಳ ಸ್ವರಗಳಲ್ಲಿ ಚಿತ್ರ ಪ್ರವೇಶ ಹೇಗೆ ಆಗ್ತದೆ. ಇದಕ್ಕೆ ಒಂದು ರೀತಿಯ ಒಂದು ಲಯಬದ್ಧತೆ ಇರುತ್ತೆ, ಲಯ ಇದೆ. ಅದಕ್ಕೆ ತಮಗೆ ನಮಗೆ ತುಂಬಾ ಅನುಭವ ತೋರಿಸಿದ್ರು. ಎಷ್ಟು ಇದನ್ನು ಮಾಡಿದ್ರಿ ನೀವು, ಎಷ್ಟು ಸಮಯದಲ್ಲಿ ಮಾಡಿದ್ರಿ? ಇದು ನಾನು ಸುಮಾರು ಒಂದೊಂದು ಮಾಡಬೇಕಾದ್ರೂ ಸುಮಾರು ಈಗ ನಾನೇ ಚಿತ್ರ ಕ್ಯಾನ್ವಾಸ್ ರೆಡಿ ಮಾಡಿಕೊಂಡು, ನಾನೇ ಫ್ರೇಮ್ ಎಲ್ಲ ಮಾಡಿಕೊಂಡು, ಕ್ಯಾನ್ವಾಸ್ ಅದರ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಮೇಲೆ ಇವುಗಳೆಲ್ಲ ಮಾಡ್ತಾ ಇಲ್ಲಿ ಪ್ರೀತಿ ಮತ್ತು ಪ್ರಕೃತಿ ಎರಡು ವಿಷಯವನ್ನು ರಾಧಾ ಮಾಧವರ ವಿಷಯದಲ್ಲಿ ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೇನೆ ಸರ್. ಇದು ಇಂಡಿಯನ್, ಇದು ರೋಟ್ರಿ ಇಂಕ್ ಸರ್. ಅಂದರೆ ಹೋಗ್ಬಾರ್ದಲ್ಲ ಸರ್. ಈಗ ನೀವು ಇದನ್ನ ಅಳಿಸಿ ಏನು ಅಳಿಸೋಲ್ಲ ಸರ್, ಸುಮ್ಮನೆ ಡೈರೆಕ್ಟ್ ಆಗಿ ಬೇಕಾದ್ರೆ ಅದೇ ಆ ಕಾರ್ಯಕ್ರಮದಲ್ಲಿ ಎರಡು ಮಾಡಿ ರೆಡಿಯಲ್ಲಿ ಇದೆಲ್ಲ ನಿಮಗೆ ರೆಡಿಮೇಡ್ ಸಿಗುತ್ತಾ ಫ್ರೇಮ್ಸ್? ಸರ್ ಇದು ಧಾರವಾಡದಿಂದ ತರಿಸಿದ್ದೀನಿ ಸರ್. ಇದನ್ನ ತರಿಸಿಬಿಟ್ಟು ನಾನೇ ಕಟ್ ಮಾಡಿಸಿ ಕುತ್ಕೊಳ್ಳಿ ಮನೆ ಪ್ಲೀಸ್. ಅಂದ್ರೆ ಅದನ್ನ ಒಂದು ಚಿತ್ರ ಬರಿಬೇಕಾದ್ರೆ ಎಷ್ಟು ಸಮಯ ಸರ್? ನಾನು ಕೇವಲ ಒಂದು 10 or 15 ಮಿನಿಟ್ಸ್ ಅಷ್ಟೇ ಸರ್. ಸುಮ್ಮನೆ ಹಿಂಗೆ ಫ್ಲೋ ಮಾಡ್ತೀನಿ ಸರ್, ತೋರಿಸ್ತೀನಿ ಸರ್. ಹಬ್ಬ ಸರ್. ಅಂದ್ರೆ ಕ್ಯಾನ್ವಾಸ್ ನಲ್ಲಿ ಯಾರು ಈ ಪ್ರಯೋಗ ರೇಖೆಗಳಲ್ಲಿ ಭಾವಗೀತೆಗಳು ಅಂತ ಅದಕ್ಕೆ ಒತ್ತು ಕೊಟ್ಟು ಯಾರು ಈ ಬಗ್ಗೆ ಅದನ್ನ ಎಕ್ಸಿಬಿಟ್ ಮಾಡಿ ಇಲ್ಲ ಸರ್, ಈಗ ಸ್ಟಾರ್ಟ್. ಅದಕ್ಕೆ ಸರ್ ಇದೇ ಕಾರ್ಯಕ್ರಮದಲ್ಲಿ ಮಾಡ್ತೀನಿ ಭಾವಚಿತ್ರದ ವಿಸ್ತಾರ ಇದೆಯಲ್ಲ ಸರ್. ಅಲ್ಲ ರೀ, ನೀವು ಇದರಲ್ಲಿ ಮಾಡೋದೇ ವಾಸಿನಪ್ಪ ಸರ್, ಯವನಿಕದಲ್ಲಿ. ಯಾಕಂದ್ರೆ ಇದು ಯವನಿಕದಲ್ಲಿ ಮಾಡಿದ್ರೆ ಎಲ್ಲ ಕಾನ್ಸೆಪ್ಟ್ಸ್ ಇದೆ ಸರ್. ಹೌದು, ಅದೇ ಕವಿಯು ಆಗಿರೋದ್ರಿಂದ ನಿಮಗೆ ಈ ಕಲೆ ಒಂದು ಬೇರೆ ಆಯಾಮಯ ಪಡೆಯುತ್ತೆ. ಗೊತ್ತಾಗ್ತದೆ ನೋಡಿ, ಅದು ನಮ್ಗೆ ಹೇಗೆ ಕಮ್ಯುನಿಕೇಟ್ ಆಗುತ್ತೆ, ನೋಡಿದ ತಕ್ಷಣ ಹೇಳ್ಬೋದು. ಆಮೇಲೆ ಈ ಲೈನ್ಗಳು ಅಂದ್ರೆ ಯಾವ ಒತ್ತಾಸೆ ಇಲ್ಲ, ನಿಧಾನವಾಗಿ ಬರೆಯುವಂತ ಲೈನ್ಸ್ ಅಲ್ಲ ಸರ್. ನಿಮ್ಗೆ ಸುಮ್ಮನೆ ಬರೆಯುವ ನೀನು ತುಂಬ ಮಾಡಿ ಆಶ್ಚರ್ಯ ಆಗುತ್ತೆ. 30 ಸರ್. ಅದಕ್ಕೋಸ್ಕರ ತಮಗೆ ಯಾರಿಗೂ ಇಲ್ಲ, ಇದನ್ನೊಂದು ನೀವು ಪ್ರದರ್ಶನ ಮಾಡಬೇಕು. ಅದೇ ಸರ್, ಮಟ್ಟದ ಚಿತ್ರಕಲಾ ಪರಿಷತ್ತಲ್ಲಿ ನಿಮ್ಗೆ ಇದಿಲ್ವಾ? ಇದೆ ಸರ್, ಇದೆ. ಅದೇ ಆಚೆ ಹಾಲ್ ಇದೆ. ನಾನು ಮಳೆಗಾಲ ಕಾರ್ಯಕ್ರಮ ಆಚೆ ಅಂದ್ರೆ ಕವರೇಜ್ ಅಲ್ಲೇ ಒಂದು ಇನ್ಸೈಡ್. ಹೌದು, ಇನ್ಸೈಡ್ ನಮ್ಮ ಜನರಿಂದ 2 ಕಾರ್ಯಕ್ರಮ ಫ್ರೀಯಾಗಿ ಕೊಡ್ತಿದ್ದೀವಿ ಸರ್. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಮ್ಮ ಯೂತ್ಗಲ್ಲ, ಯಾರು ದೇವಿಕಾರಾಣಿ ಅವ್ರ ಗಂಡ, ಅವ್ರದ್ದು ನಾನು ಇದು ಮಾಡಿದ್ದೆ. ಹೌದು, ನಾನು ಮಾಡಿದ್ದೆ. ಸೊ ಅದನ್ನ ಕಾಲಮ್ಮ ಭಾಳ ಚೆನ್ನಾಗಿದೆ. ಜನರು ಒಂದು 50 ಒಂದು 100 ಚೇರ್ ಸಾಕಿಸ್ಬೋದು. ಹುಷಾರಪ್ಪ ಅಂದ್ರೆ ಆ ಉನ್ಮಾದ, ತನ್ಮಯ, ಅದು ಬೇರೆ ಬೇರೆ ರಸವಿಶೇಷ ಅವುಗಳ ಬಗ್ಗೆ ಇದು ಮಾಡಿದ್ದೀವಿ.
ಇದರಲ್ಲಿ ಒಂದು ಕವಿತೆ ಸಾಲ ಆಗಿದೆ. ಚಿತ್ರಕಾರನ ಎದೆಯ ಒಳಗೂ ಹೇಗೆ ಚಿತ್ರ ಬರದೆ ಭಾವ ಬಣ್ಣ ಒಟ್ಟ ಹಾಗೆ ಕಣ್ಣ ನೋವು ಸಲ್ಲದೆ, ಹೀಗೆ ಅದರ ಫ್ಲೋಸ್ ಅನ್ನ ಸ್ವಲ್ಪ ಈ ಥರದ ಒಬ್ಬ ಶಿಲ್ಪಿ ಒಂದು ಅಮೂರ್ತವಾದದ್ದಕ್ಕೆ ರೂಪ ಕೊಡುವ ಒಂದು ಕಲ್ಪನೆಯಲ್ಲಿ ಒಂದು ಎಂಜಾಯ್ ಮಾಡ್ತಿರಲ್ಲ ಸರ್ ಆ ಒಂದು ಕ್ಷಣಗಳನ್ನು. ಅಂದ್ರೆ ತುಂಬಾ ಕಡಿಮೆ ರೇಖೆಗಳನ್ನು ಬರ್ತಿದ್ದೀವಿ ಸರ್, ಪೂರ್ಣ ಪ್ರಮಾಣದಲ್ಲಿ ಇದಿಲ್ಲ. ಬ್ಲಾಂಕ್ ಸ್ಪೇಸಸ್ ಕೊಟ್ಟಿರೋದು ಇದು ಒಳ್ಳೇದು, ಯಾಕೆಂದ್ರೆ ಇದರಿಂದ ಒಂದು ರೀತಿ ಭಾವ ಹೆಚ್ಚು ಎಕ್ಸ್ಪ್ರೆಸಿವ್ ಆಗುತ್ತೆ. ಫುಲ್ ಮಾಡ್ಬಿಟ್ಟಿದ್ರೆ ಆ ಇಂಪ್ಯಾಕ್ಟ್ ಆಗೋದು. ನನಗೆ ಹೇಳ್ತೀನಿ ಅಂದ್ರೆ ಇಲ್ಲದಿರುವ ರೇಖೆಗಳು ಒಂದು ಅನುಭವವನ್ನ ಸೃಷ್ಟಿ ಮಾಡ್ತವೆ ಅನ್ನೋ ಕಾರಣಕ್ಕೆ. ಅಂದ್ರೆ ಸಾಮಾನ್ಯವಾಗೂ ಈ ಲಲಿತ ಕಲೆಗಳೆಲ್ಲವೂ ಅಂದ್ರೆ ಆಧ್ಯಾತ್ಮದ ಆರಾಧನೆಗೆ ಅಥವಾ ಮನದ ಮುದಕ್ಕೆ, ಸುಮ್ಮನೆ ವಾಸ್ತವದ ಪ್ರಪಂಚದ ಏನು ಆಡಂಬರಕ್ಕೆ ಇಲ್ಲದೆ ಇರುವ. ಸೂರ್ಯ ಬಾಲೆ ನೀನು ಬರೆದಿರೋ ಚಿತ್ರ ತೋರಿಸಿಲ್ವಾ ನೀವು? ಇಲ್ಲ ಸರ್, ಅಂದ್ರೆ ಅದಕ್ಕೆ ನಾನು ಸಾಮಾನ್ಯವಾಗಿ ಈಗ ಒಂದು ಇದು ಕೆಟ್ಲಾಗ್ ಮಾಡಿದ್ದೀನಿ ಸರ್. ಅಂದ್ರೆ ನೋಡುವ ಹೇಗೆ ನೋಡಬಹುದು, ಮತ್ತೆ ನಮ್ಗೆ ಆಮೇಲೆ ಪಾಪ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಡೋದೇ ಮುಂಚೆ ಒಂದು ಕ್ಯಾಪ್ಷನ್ಸ್ ಕೊಡ್ತೀರಲ್ವಾ, ಕ್ಯಾಪ್ಷನ್ಸ್ ಕೊಡ್ಬೇಕಾ? ಅದಕ್ಕೆ ಬಹಳ ಜನಕ್ಕೆ ಕ್ಯಾಪ್ಷನ್ಸ್ ನಾನು BBS ಕುಟ್ಕೊಂಡು ಮಾಡಿ ಇದು ಮಾಡಿ ನೋಡಿದ ಕೆಲವೇ ರೇಖೆಗಳು ಸೂರ್ಯ ಎಕ್ಸ್ಪ್ರೆಸಿವ್ ಅದೇ ನೋಡಿ ಸರ್, ದೂರ ಅಂದ್ರೆ ಡಿಸ್ಟೆನ್ಸ್ ನಲ್ಲಿ ಆಕ್ಚುಲಿ ಹತ್ರ ದೂರ ನೋಡಿದಾಗ ಅವ್ರಿಗೆ ಏನು ಅನ್ಸುತ್ತೆ, ಏನೋ ಅನ್ಸುತ್ತೆ, ಪೇಪರ್ ಅನ್ಸುತ್ತೆ, ಬಟ್ ಆದ್ರೆ ಅದನ್ನ ಕ್ಯಾನ್ವಸ್ ಬೇಡ, ಬಟ್ಟೆಯ ಮೇಲೆ. ಸ್ಪೆಷಲ್ ಪೇಪರ್ ಇದು ಬಟ್ಟೆ ಸರ್, ದಪ್ಪನೆಯ ಬಟ್ಟೆ. ಅದಕ್ಕೆ ವೈಟ್ ವಾಶ್ 2 ಬಾರಿ ವೈಟ್ ವಾಶ್ ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ವರ್ಕ್ ಮಾಡ್ಲಿಕ್ಕೆ ಅದ ಬರೋ ಮಾಡ್ಕೊಂಡು ಆಮೇಲೆ ಏನಾದ್ರು ಮಾಡ್ಕೊಂಡು ಆಕ್ಚುಲಿ ಕ್ಯಾನ್ವಸ್ ಮೇಲೆ ಮಟ್ಟೆ ಲೇಪನ ಮಾಡಿದ್ವಿ. ಅಂದ್ರೆ ಈ ಹಳೆ ಪದ್ಧತಿಗಳಲ್ಲಿ ಒಂದು ಸ್ವಲ್ಪ ಮಾಡಿದ್ವಿ ಸರ್. ಹೌದಾ? ಉಳಿದಿದ್ದೆಲ್ಲ ಅಂದ್ರೆ ಅದನ್ನ ಏನು ವೇಸ್ಟ್ ಮಾಡದೆ ಮಹದಾಸೆ ಸರ್, ಮೊದಲು ಅವ್ರಿಗೆ ತೋರಿಸ್ಬೇಕು ಅವರ ಅಭಿಪ್ರಾಯ. ಪ್ರತಿಕ್ರಿಯೆ ಬರುತ್ತೆ, ಅದಕ್ಕೆ ಪ್ರತಿಕ್ರಿಯೆ ಬರುತ್ತೆ. ಸಾಮಾನ್ಯವಾಗಿ ರಾಧಾ ಮಾಧವರ ಬಗ್ಗೆ ನಾವು ಬರೆಯುವುದೇ, ರಾಧೆ ನಿನ್ನ ಪ್ರೀತಿಯನ್ನ ಕಟ್ಟಿ ಹೇಳಲು ತರುತ್ತಿದ್ದೆ, ಎಲ್ಲಿಯೂ ನಿಲ್ಲಗೊಡದೆ ಯಮುನೆಗೆ ಬಾ ಎನ್ನುತ್ತಿದೆ. ಆ ರಾಧಾ ಮಾಧವರ ಪ್ರೀತಿಯ ಆಳದ ಒಂದು ಕಲ್ಪನೆಯಲ್ಲೇ ಮಾಡ್ತೀವಿ ನಮ್ಮಲ್ಲಿ. ಅಭಿಸಾರಿಕೆ ಟ್ರೆಡಿಷನಲ್ ಪೇಂಟಿಂಗ್ಸ್ ಆ ಥರದ ಒಂದು ಕಲ್ಪನೆ ಮಾಡೋದು. ವೈನಿಕಲ್ ಎದೆಯ ಹಾಡು ಒಂದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಒಂದು 8-10 ನಿಮಿಷದಲ್ಲಿ ಮಾಡೋದು ಅಂದ್ರೆ 15 ನಿಮಿಷದಲ್ಲಿ ಜಸ್ಟ್ ಹಾಗೆ ಫ್ಲೋ ಮಾಡ್ತೀವಿ. ಒಂದು ಮೂಡು ಅದನ್ನ ಕಾವ್ಯಕ್ಕೆ ಹದವಾದ ಮನಸ್ಥಿತಿ ಹೇಗೆ ಸಾಮಾನ್ಯವಾಗಿ ವರ್ಕ್ ಮಾಡೋದು ಯಾವ ಹೊತ್ತಲ್ಲಿ ಮಾಡ್ತೀನಿ ಸರ್, ಅದೇನು ಇಲ್ಲ. ಅಲ್ಲ ಇದು ನಾನು ಮಾಡುವ ಒಂದು ಪ್ರಕಾರ ಸರ್, ರೇಖೆಗಳು ಪ್ರಕಾರ. ಇನ್ನ
ಪೋರ್ಟ್ರೇಟ್ಸ್ ಅದಕ್ಕೆ ನಿಮ್ಗೆಲ್ಲ ತೋರಿಸ್ತೀನಿ ಸರ್. ಇದು ನೋಡಿ ಸರ್, ಇದು ಚುಕ್ಕಿ ಚಿತ್ರ ಅಂತ ಇದನ್ನು ಮಾಡಿದ್ರಲ್ಲ ಚುಕ್ಕಿ ಚಿತ್ರ. ಅಚ್ಚಾ ಅಚ್ಚಾ. ಒಂದೊಂದು ಚುಕ್ಕಿಗಳನ್ನ ಇಟ್ಟು ಮಾಡಿದಂತ ಮಾಡ್ಕೊಟ್ಟೆ ವಿಶ್ವನಾಥ್ ಬರಡ್ಪುರ ಮಾಡ್ಕೊಟ್ಟೆ ಆ ಥರದ ಚುಕ್ಕಿ ಚಿತ್ರ ಸರ್. ಬಹಳ ದಿವಸ ತಿಂಗಳುಗಟ್ಟಲೆ ಸರ್ ಅದು. ಹೌದಂತ ಹೇಳಿದೆ ನನಗೆ. ಇವು ಚುಕ್ಕಿ ಚಿತ್ರಗಳು ಸರ್. ಬಿಡಿ ಇನ್ನೇ ಬಿಡಿ, ಸುಮ್ಮನೆ ಪರವಾಗಿಲ್ಲ. ಈ ಮದುವೆ ಯಾರು? ಈಗ ಅದು MBBS ಡಾಕ್ಟರ್ ಸರ್, ಪ್ರಶಾಂತ ಕೇಸರಿ ಅಂತೇಳಿ. ಆಕ್ಚುಲ್ MBBS ಡಾಕ್ಟರ್ ಈಗ ಹುಡುಗನ ಬನ್ನಿ ನೋಡಿ ಬನ್ನಿ. ಅಯ್ಯೋ ಬನ್ನಿ, ಎಷ್ಟು ಚೆನ್ನಾಗಿದೆ ನೋಡಿ. ಹೇಗೆಂದ್ರೆ ಬಹಳ ಚೆನ್ನಾಗಿ. ಅಯ್ಯೋ ಇದು ಹಳೆ ನಾನು ಮಳೆ ಅಂತ ಯಾವ ಬಟ್ಟೆ ಹಾಕ್ತದೆ ಇದು ಮಾಡಿ. ಗುರು ನಮನ ಅಂತ ಒಂದಷ್ಟು ಈ ಡ್ಯಾನ್ಸಿಂಗ್ ಕಾನ್ಸೆಪ್ಟ್ ನಲ್ಲಿ ಒಂದಷ್ಟು ವರ್ಕ್ ಮಾಡಿದೆ ಸರ್. ಇದು ಚುಕ್ಕೆ ಚಿತ್ರಗಳು. ಹುಸಿ ನಗು ಅಂತ ಅಂದ್ರೆ ಆ ಕ್ಷಣಿಕವಾದ ನಗು, ತುಂಬಾ ಬಡತನದ ಬದುಕಿನಲ್ಲಿ ಆ ಹುಸಿ ನಗು ನಮ್ಮ ಅಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಹೌದು ಸರ್. ಅದರ ಇನ್ಫ್ಲೂಯೆನ್ಸ್ ಅದೇ ಸಾಮಾನ್ಯರ ಮಟ್ಟಕ್ಕೆ ಕಲೆ ಹೋಗ್ಬೇಕಾದ್ರೆ ಒಂದಷ್ಟು ಗಿಮಿಕ್ಸ್ ತರ ವರ್ಕ್ ಮಾಡಬೇಕು. ಬೇಕು ಅದು ಬೇಕು. ಅಂದ್ರೆ ಇಲ್ಲೇ ಇಟ್ಬಿಡ್ತೀವಿ ಆಮೇಲೆ ಇದು ನಮ್ಮ ಇದು ಮೆಹತರ್ ಮಹಲ್ ಬಂಗಿ ಮಹಲ್ ಸರ್. ಬಿಜಾಪುರದ ಬಂಗಿ ಮಹಲ್. ಹೌದು, ಮೆಹತರ್ ಮಹಲ್ ಅಂತ ಬಂಗಿ ಮಹಲ್ ಥರ ಇದೆ. ಅದು ಬರೀ ಒಳ್ಳೆ ಕಲ್ಲಿಂದು. ಆದ್ರೆ ಈ ಶಿವರಾಮ್ ರಾಶಿ ಅವರು ಮಗ ಶಿವಕುಮಾರ್ ಬಂದ ತಕ್ಷಣ ನಮ್ಮ ಮನೆಗೆ ಪ್ರತಿ ಒಂದು ತಿಂಗಳಿಗೆ ಒಂದ್ಸತಿ ಆದ್ರೂ ನಮ್ಮ ಮನೆಗೆ ಬರ್ತಾರೆ ಸರ್. ಎಂ ಶಿವಕುಮಾರ್ ಬರ್ತಾರೆ. ಅಪರಂಜಿ ಸರ್. ನೋಡಿ ಯಾರು ನಾಯಕರನ್ನ? ಓ ನೋಡಿದೆ ಸರ್, ತುಂಬಾ ಬೆಂತಟ್ಟಿ. ಆಮೇಲೆ ಮನೆಗೆ ಬರ್ತೀನಿ ಅಂದ್ರು ಸರ್. ಬರ್ತೀನಿ ಅಂತ ಹೇಳಿ ಒಂದು 15 ದಿವಸ ಆಚೆ ಪಾಪ ಅವರು ಯೂಶುವಲ್ ಭಾರಿ ವಿಶೇಷವಾದ ತಂಗಿ ಸರ್. ನಾನು ಬಹಳ ಸಲ ಹೀಗೆ ಅವರು ಕವಿ ಸಮ್ಮೇಳನದಲ್ಲಿ ಭಾಗವಹಿಸುವಾಗ ಕೊಡ್ಕೊರಿಯಲ್ಲಿ ಈ ಥರನೇ ಬರೋಲ್ಲ. ಮಂಕಿ ಕ್ಯಾಪ್ನಲ್ಲಿ ಸರ್. ಮದರ್ ಟೆರೇಸಾನ ಅವರು ಆಕ್ಚುಲ್ ಭಾರತೀಯ ವಿದ್ಯಾಭವನದಲ್ಲಿ ಹಾಸ್ಯೋತ್ಸವ ಪ್ರಾರಂಭ ಮಾಡಿದ ಪ್ರಥಮ ಹಂತದಲ್ಲಿ ಮಾಡಿದ ಚಿತ್ರ ಸರ್. ಅವರ ಹಾಸ್ಯೋತ್ಸವ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಂಡು. ಈ ನೀವು ಪೋರ್ಟ್ರೇಟ್ ಇಟ್ಕೊಂಡು ಮಾಡ್ತೀರೋ ಹೇಗೆ? ಪೋರ್ಟ್ರೇಟ್ ಇಟ್ಕೊಂಡು ಮಾಡಬೇಕು ಪುತ್ತಿನ. ಅವು ಎಲ್ಲ ನೋಡಿದಾರ ಇದನ್ನ? ಸರ್ ಹಿಂದೆ ಮಾಡಿದ್ದೆ ಸರ್, ತುಂಬಾ ಹಿಂದೆ ಮಾಡಿದೆ. HSV ಹೌದು ಸರ್. ಅವರು ಬರೆದಿದ್ದಾರೆ ಸರ್, ಅದರಲ್ಲಿ ಅದ್ರ ಮೇಲೆ ಕವಿತೆ ಒಂದು ಬರೆದಿದ್ದಾರೆ. ಸ್ಟೂಡೆಂಟ್ ಅವರು ನಿಜವಾಗ್ಲೂ ಸರ್ ಭಾರಿ ನಮ್ಮನ್ನೆಲ್ಲ ತುಂಬಾ ಎನ್ಕರೇಜ್ ಮಾಡಿದ್ರು ಸರ್. ಇವತ್ತು ನಾನು ಹೇಳ್ತೀನಿ ಅಂದ್ರೆ ತಪ್ಪಾಗಿ, ಯಾಕಂದ್ರೆ ಅವ್ರು ಬೆಳೆಸಿದ್ರು ಕೆಲವೊಬ್ಬರನ್ನೆಲ್ಲ. ನಿಜವಾಗ ನೋಡಿ ಸರ್, ನಾನು ಸ್ಟೂಡೆಂಟ್ಸ್ ನೋಡ್ತೀವಿ, ಬಹಳ ಸಂತೋಷ ಪಡ್ಕೊಳ್ಳೋದು ಭಾರಿ ಸರ್. ಅವ್ರಿಗೆ ಕಳಿಸಿದ್ದೆ ಸರ್ ನಾನು ಕ್ಯಾಶುವಲ್ ಪೋಸ್ ಇದು. ತಿಪ್ಪೇಸ್ವಾಮಿ ಪರಿಚಯ ಇತ್ತ ನಿಮಗೆ? ಬಹಳ ಕೇವಲ ರೀ, ಮನೆಗೆ ಬರೋರು ಒಂದು ಇಲ್ಲೇ ಬಂದ್ಬಿಡೋರು. ತುಂಬಾ ಒಳ್ಳೆ ಒಂದು ಮುದ್ದೆ ಸ್ವಲ್ಪ ಸಾರಿದ್ರೆ ಸಾಕು ಅನ್ನೋಷ್ಟು ಪ್ರೀತಿ. ಇದು ಪ್ರಕೃತಿಯ ಬಗ್ಗೆ ಮಾಡುವ ನಾನು ಪರಿಸರದ ಮಾಲಿನ್ಯದ ಬಗ್ಗೆ ಮಾಡ್ತೀನಿ. ಅಂದ್ರೆ ವಿನಾಶದ ಹಂಚಿಗೆ ಹೋಗುವ ಮಾಲಿನ್ಯದ ಕುರಿತಾಗಿ ಬರೆಯುತ್ತಿದ್ದರು ಸರ್. ಇದು ಜಲವರ್ಣದ ಕೆಲವು ಪ್ರಕೃತಿ ಎಷ್ಟು ಸಂಪದ್ಭರಿತವಾಗಿತ್ತು ಅಂದ್ರೆ ಕೊನೆಗಾಲದಿಂದ ಹಾಳಾಗುತ್ತೆ ಅಂತ ತುಂಬಾ ಮಾಡ್ತಾ ಇದೆ ಸರ್. ಹಿಂದೆಲ್ಲ ತುಂಬಾ
ಮೈಕಲ್ ಜಾಕ್ಸನ್ ಅಂತ ಮಾಡ್ಯಾರ ಒಂದು ಹಾಡಲ್ಲಿ ಆನೆಗಳು ಗಿನೆಗಳೆಲ್ಲ ಸತ್ತು ಬಿದ್ದು ಹೋಗುತ್ತೆ ಪರಿಸರ ಮಾಲಿನ್ಯದಿಂದ ಎಲ್ಲ ಕಾಡೆಲ್ಲ ಆಮೇಲೆ ಎಲ್ಲ ಹಾಡಿ ಇದು ಮಾಡಿ ಅದು ಎಲ್ಲ ತಿಳ್ಕೊಂಡು ಹಾಗೆ ಮಾಡಿದ್ರು ಭಾಳ ಚೆನ್ನಾಗಿ ಮೈಕಲ್ ಜಾಕ್ಸನ್ ಒಂದು ಹಾಡು ಆಮೇಲೆ ನಾನು ಈಗಲೂ ಮಾಡ್ತಿರ್ತಾರೆ ಮಾಡ್ತೀನಿ ಸರ್. ಇನ್ನೊಂದು ಚಿತ್ರ ಸರಣಿ ಮಾಡಿದೆ ಸರ್, ಬೇರುಗಳು ಅಂತ. ಅದೇ ನಾನು ಮಾಲಿನ್ಯದ ಬಗ್ಗೆ ಜಾಸ್ತಿ ಮಾಡ್ತೀನಿ. ಅಲ್ಲಿ ಒಂದಿದೆ ಅದೊಂದು ಬೇರುಗಳು ಅಂತ. ಬೇರುಗಳು ಅಂತ ಒಂದು ವಿಶೇಷವಾಗಿ ಒಂದು ಅಂದ್ರೆ ಏನೋ ಬೇರೆ ಮಾಡಬೇಕು ಅಂತ ಅಂದ್ರೆ ಈ ಚಿತ್ರಕಾರ ಮಾಡಿದಾಗ ಒಂದು ಫ್ರೇಮ್ ಇದಾಗಿದೆ. ಒಂದು ಸ್ಟೇಜ್ ಇದು ಚಿತ್ರದುರ್ಗದ ಅಕ್ಕತಂಗಿ ಇಲ್ಲ ಗುರುವೆ, ನಮ್ಮಂತವರೆಲ್ಲ ಬದುಕಬೇಕು ಅಂದ್ರೆ ನಮ್ಗೆ ದುಡ್ಡಲ್ಲ, ಆ ಪ್ರೀತಿ ಇದೆಯಲ್ಲ. ಒಬ್ಬ ಯಾರಿಗೂ ಬರದೇ ಇದ್ದವ್ರಿಗೆ ಸುಮ್ಮನೆ ಒಂದು ಅಕ್ಷರ ಪರಿಚಯ, ಇದು ಉಚ್ಚಾರ ಸೌಂಡ್ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ. ಈಗ ಹಾಡು ಮಾಡಿದ್ರು DVS ಅವರೇ ಮಾಡ್ಲಿಕ್ಕೆ ಹೇಳಿದ್ವಿ ಸರ್, ಅದು ಬರುತ್ತೆ ಈಗ. ಇದು ಪೂರ್ತಿ ಹಾಗೆ ಬರ್ತಾ ಹೋಗುತ್ತೆ. ಆಮೇಲೆ ಈ ಅಕ್ಷರ ಇರುತ್ತೆ. ಈಗ ನಿಜವಾಗ್ಲೂ ಇವರಿಗೆ ಅಕ್ಷರ ಬರವಣಿಗೆ ಹೇಗಿರುತ್ತೆ, ಒಬ್ಬ ಬರೀದೇ ಗೊತ್ತಿಲ್ಲದೆ ಇದ್ದವನು. ಅಪ್ಪಾಜಿ ಎಲ್ಲಿದ್ರಿ? ಮೇಲೆ ಇದೆಯಾ ಅಪ್ಪಾಜಿ? ಒಳಗಡೆ, ಮನೆ ಒಳಗಡೆ. ಹಲೋ ಅಪ್ಪಾಜಿ, ಹಲೋ. ಪಕ್ಕದ ಮನೆ ಹೋಗ್ಬಿಟ್ಟಾರ ನೋಡಿ. ಮನೆ ನೋಡಿಲ್ವಾ ಆತ? ಇಲ್ಲ ಸರ್, ಅದಕ್ಕೆ ಕೆಳಗೆ ಅದೇ ಮನೆ ನೋಡಿಲ್ವಾ ಅಪ್ಪಾಜಿ ಫೋನ್ ಬಂದಿದೆ ನಿಂದೇನಾ? ಹೀಗೆ ಪ್ರತಿ ಅಕ್ಷರವನ್ನು ಹೇಗೆ ಬರೀಬಹುದು? ಮನೆಗೆ ಬಂದಿಲ್ವಾ ಹಿಂದೆ? ಅದಕ್ಕಲ್ಲ ಸರ್, ಅಲ್ಲಿಗೆ ಬರಲ್ಲ, ಮನೆಗೆ ಅಲ್ಲಿಗೆ ಬರಲ್ಲ, ಇಲ್ಲಿ ಅಲ್ಲ. ಹೀಗೆ ಪ್ರತಿ ಅಕ್ಷರವನ್ನು ಹೇಗೆ ಬರೀಬಹುದು, ಅದರ ಉಚ್ಚಾರ ಸ್ಪಷ್ಟವಾದ ಉಚ್ಚಾರ ತಿಳಿಸ್ತಾ ಹೋಗುತ್ತೆ ಸರ್. ಆಮೇಲೆ ಈಗ ಮಗುಗೆ ವಚನ, ಸಂಖ್ಯೆಗಳು, ಹೂವುಗಳು, ಈ ಪ್ರತಿಯೊಂದ್ರ ಬಗ್ಗೆ ಕಲ್ಪನೆ ಕೊಡ್ತಾ ಹೋಗೋದು, ಆ ಮಗುವಿಗೆ ಅದಕ್ಕೆ ತಿಳ್ಕೊಳ್ಳುತ್ತೆ. ಆಮೇಲೆ ಈ ಅಕ್ಷರ ಕವಿತೆ, ನಾನು ಕವಿತೆಯಲ್ಲಿ ಪ್ರತಿ ಅಕ್ಷರಕ್ಕೆ ಕವಿತೆ ಬರ್ತೀನಿ ಸರ್. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಹಾಗೆ ಹೇಳ್ತಾ ಬರುತ್ತೆ, ಆ ಅಕ್ಷರ ಹಿಂಗೆ ಬಂದು ನೆಕ್ಸ್ಟು ಇದಕ್ಕೆ ಹೋಗುತ್ತೆ. ಪ್ರತಿ ಅಕ್ಷರಕ್ಕೂ ನಾವದ ಮಾಡಿದ್ರು ಅಕ್ಷರ ಕವಿತೆ. ಆಮೇಲೆ ಪ್ರತಿ ಅಂಕಿಗಳಿಗೂ ಕವಿತೆ ಇದೆ. ಪದಗಳಿಂದ ವಾಕ್ಯಗಳನ್ನ ಹೇಗೆ ಮಾಡ್ಬೋದು, ಪರಸಂಕೇತಗಳು ಹೇಗೆ, ನಾಮಪದಗಳು ಹೇಗೆ, ಚಿತ್ರಗಳ ಮುಖಾಂತರ ಉಚ್ಚಾರ ಹೇಗೆ ಮಾಡೋದು. ಈಗ ಒಂದು ಸುಮ್ಮನೆ ಮಗು ಕ್ಲಿಕ್ ಮಾಡುತ್ತೆ, ಇಲ್ಲಿ ಅರ ಅಂತ ಬರುತ್ತೆ, ಅರದ ಚಿತ್ರ ಬರುತ್ತೆ. ಆ ಮಗು ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಅದರ ಒಂದು ಅಂದರೆ ಅದಕ್ಕೆ ಆ ಮಗುವಿನ ನೆನಪಿನ ಶಕ್ತಿನ ಇದು ಮಾಡಲಿಕ್ಕೆ ನಾನು ಒಂದು ಪ್ರಯೋಗಗಳನ್ನು ಮಾಡ್ತೀನಿ. ಪ್ರತಿ ಪ್ರಾಣಿಗಳು, ಕೀಟಗಳು, ಪ್ರತಿ ಅದೇ ಒಂದು ಲೈಬ್ರರಿ ಥರ ಆ ಮಗುಗೆ, ಆ ಮಗಳಿಗೆ ಎಷ್ಟು ಕಾಮನ್ ಬೆಲೆ ಬಣ್ಣದ ಬಗ್ಗೆ ಅವ್ರ ಮಗು ಇನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಂಪು ಅಂತ ಹೇಳ್ಕೊಡುತ್ತೆ. ಹಿಂಗೆ ಇದು CD ಟೈಪ್ ಮಾಡಿ ಈಗ ಓದ ತಕ್ಷಣ ಅದು ಹೇಳ್ಕೊಡುತ್ತೆ, ನಾನು ಕೆಂಪು, ನಾನು ಹಳದಿ, ಅನಿಮೇಟೆಡ್. ಅದೇ ಮಗುಗೆ ಅದು ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಆಮೇಲೆ ನಮ್ಮ ಈಗ ನೋಡಿ ಸರ್, ಇಲ್ಲಿ ಒಂದು ಸುಮ್ಮನೆ ನಾನು ಗಡಿಯಾರ ಮಾಡ್ತೀನಿ, ಇದು ರಾತ್ರಿ ಚಂದ್ರನ, ಹಗಲು ಸೂರ್ಯನ ಕಲ್ಪನೆ. ಇದು ನನ್ನ ಕಾನ್ಸೆಪ್ಟ್ನಲ್ಲಿ ಹೊಸ ಪ್ರಯೋಗಗಳು ಸರ್. ಅಂದರೆ ಮಗುಗೆ ಅದೊಂದು ಇದಾಗಲಿ. ನಮ್ಮ ಆಹಾರಗಳು ಹೇಗಿರ್ತವೆ ಅಥವಾ ನಮ್ಮ ಉಡುಪು
ಯಾವುದೋ ಒಂದು ನಮ್ಮ ಇದಕ್ಕೆ ಹಾಕಿದ್ವಲ್ಲ ಸರ್, ಅಂದ್ರೆ ಗೊಬ್ಬರಕ್ಕೆ ಹಾಕಿದ್ವಿ, ಪಿಜಿಗೆ ಗೊಬ್ಬರ ಅಂತ ತಂದಿದ್ವಿ. ಹ್ಮ್, ಹ್ಮ್, ಹ್ಮ್. ಆ ಪಿಜಿಗೆ ಗೊಬ್ಬರದಲ್ಲಿ ಉಟ್ಕೊಂಡಿದ್ದು ಹಂಗೆ ಉಟ್ಕೊಂಡ್ಬಿಟ್ಟಿದ್ವಿ. ಹಾಗೆ ಹುಟ್ಟು ಇದಾಗಿದೆ, ಬೆಳ್ಳಿಗಳು. ಅದೇ, ಬನ್ನಿ. ಇದೇ ಹಾಕೊಂಡಿದ್ದು. ಇದು ನನ್ನ ಕೊಲಿ ಗೊಬ್ಬರ ಇದೆ ಸರ್, ಸರಸ್ವತಿ ಅಂತ ಹೇಳಿ. ಅದಕ್ಕೆ ಆ ಜಾಸ್ತಿ ಸಾಕ್ಷಿ ಅಲ್ಲ, ಅದಕ್ಕೆ ವಿನಿಕ್ಷಣೆ ಜಾಸ್ತಿ ಇರ್ತದೆ. ನಾರಿನಿ ಅಂಬರದಿ ಅಂತ ಹೇಳಿ. ಶ್ರೀಮಂತ ಹಕ್ಕಿಗಳಾದ ತಾಯಿಗೆ ಅಂಬರದಿ ಇದು ಅಂದರೆ ಕ್ಯಾನ್ವಾಸ್ ತುಂಬಾ ಸಾಫ್ಟ್ ಪೇಪರ್ ಅಲ್ಲ, ಅಂದ್ರೆ ಬರೆಯುವಾಗ ಫ್ಲೋ ಇದೆಯಲ್ಲ ಸರ್, ಅದಕ್ಕೆ ನಾನು ಆರೋಹಣ ಮತ್ತು ಅವರೋಹಣದ ರೀತಿಯಲ್ಲಿ ಚಿತ್ರಗಳನ್ನು ಬರೀತೇನೆ. ಅದಕ್ಕೆ ರೇಖೆಗಳಲ್ಲಿ ಭಾವಗೀತೆಗಳು ಮುಂತಾದವುಗಳಿವೆ. ನಿಮ್ಮ ಪ್ರಾವೀಣ್ಯ ರೇಖೆಗಳು ಸಾಮಾನ್ಯವಾಗಿ ಇದೊಂದು ಸ್ಟೈಲ್ ಸರ್. ಇದು ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿ ಕವಿಯೊಬ್ಬ ತನ್ನ ಅನುಭವದ ಕಲ್ಪನೆಯ ಪಾಂಡಿತ್ಯದಿ ಕಾವ್ಯ ಸೃಷ್ಟಿಸಿದರೆ ಸಂಗೀತ ನಿರ್ದೇಶಕ ಗಾಯಕನ ಮಾಂತ್ರಿಕತೆಯ ಇಂಪು ದನಿಯಿಂದ ಕವಿತೆ ಮರುಹುಟ್ಟಿನೊಡನೆ ನಾದ ಮಾಧುರ್ಯದಲ್ಲಿ ಗೀತೆಯಾಗುತ್ತದೆ. ಅಂದ್ರೆ ಅದೇ ರೀತಿ ಕಲಾವಿದನೊಬ್ಬ ತನ್ನ ರೇಖೆಗಳ ಸ್ವರಗಳಲ್ಲಿ ಚಿತ್ರ ಪ್ರವೇಶಿಗೆ ಆಗ್ತದೆ. ಇದಕ್ಕೆ ಒಂದು ರೀತಿಯ ಒಂದು ಲಯಬದ್ಧತೆ ಇರುತ್ತೆ, ಲಯ ಇದೆ. ಅದಕ್ಕೆ ತಮಗೆ ನಮಗೆ ತುಂಬಾ ಅನುಭವ ತೋರಿಸಿದ್ರು. ಎಷ್ಟು ಇದ್ರಲ್ಲಿ ಮಾಡಿದ್ರಿ ನೀವು, ಎಷ್ಟು ಸಮಯದಲ್ಲಿ ಮಾಡಿದ್ರಿ? ಇದು ನಾನು ಸುಮಾರು ಒಂದೊಂದು ಮಾಡ್ಬೇಕಾದ್ರು ಸುಮಾರು ಈಗ ನಾನೇ ಚಿತ್ರ ಕ್ಯಾನ್ವಾಸ್ ರೆಡಿ ಮಾಡಿಕೊಂಡು, ನಾನೇ ಫ್ರೇಮ್ ಎಲ್ಲ ಮಾಡಿಕೊಂಡು, ಕ್ಯಾನ್ವಾಸ್ ಅದರ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಮೇಲೆ ಇವುಗಳೆಲ್ಲ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಪ್ರೀತಿ ಮತ್ತು ಪ್ರಕೃತಿ ಎರಡು ವಿಷಯವನ್ನು ಮಾತ್ರ, ರಾಧಾ ಮಾಧವರ ವಿಷಯಗಳು ಮಾತ್ರ ನಾನು ಅದನ್ನ ಆಯ್ಕೆ ಮಾಡ್ಕೊಳ್ತೇನೆ. ಇದು ಇಂಡಿಯನ್, ಇದು ರೋಟ್ರಿ ಇಂಕ್ ಸರ್, ಅಂದ್ರೆ ಹೋಗ್ಬಾರ್ದಲ್ಲ ಸರ್, ಅದಕ್ಕೋಸ್ಕರ. ಈಗ ನೀವು ಇದನ್ನ ಅಳಿಸಿ ಏನು ಅಳಿಸೋಲ್ಲ ಸರ್, ಸುಮ್ಮನೆ ಡೈರೆಕ್ಟ್ ಆಗಿ ನಿಮಗೆ ಬೇಕಾದ್ರೆ ಅದೇ ಆ ಕಾರ್ಯಕ್ರಮದಲ್ಲಿ ಎರಡು ಮಾಡಿ ಮಾತೃತ್ವದ ಅಡಿಯಲ್ಲಿ. ಇದೆಲ್ಲ ನಿಮಗೆ ರೆಡಿಮೇಡ್ ಸಿಗುತ್ತಾ ಫ್ರೇಮ್ಸ್? ಸರ್ ಇದು ಧಾರವಾಡದಿಂದ ತರಿಸಿದ್ದೀನಿ ಸರ್. ಇದನ್ನ ತರಿಸಿಬಿಟ್ಟು ನಾನೇ ಕಟ್ ಮಾಡಿಸಿ ರೆಡಿ ಮಾಡ್ಕೊಂಡು. ಕುತ್ಕೊಳ್ಳಿ ಮನೆ ಪ್ಲೀಸ್. ಸರ್ ಒಂದು ಲೈನ್ ಬಿಡ್ತೀನಿ. ಅದು ಬಿಡೋಲ್ಲ? ಇಲ್ಲ ಸರ್, ಇಲ್ಲ. ಅಂದ್ರೆ ಅದನ್ನ ಒಂದು ಚಿತ್ರ ಬರಿಬೇಕಾದ್ರೆ ಎಷ್ಟು ಸಮಯ ಸರ್? ನಾನು ಕೇವಲ ಒಂದು 10 or 15 ಮಿನಿಟ್ಸ್ ಅಷ್ಟೇ ಸರ್. ಸುಮ್ಮನೆ ಹಿಂಗೆ ಫ್ಲೋ ಮಾಡ್ತೀನಿ ಸರ್, ತೋರಿಸ್ತೀನಿ ಸರ್. ಹಬ್ಬ ಬಂದಿತ್ತು ಸರ್. ಅಂದ್ರೆ ಕ್ಯಾನ್ವಾಸ್ ನಲ್ಲಿ ಯಾರು ಈ ಪ್ರಯೋಗಗಳನ್ನು ಮಾಡಿಲ್ಲ. ಅದೇ ರೇಖೆಗಳಲ್ಲಿ ಭಾವಗೀತೆಗಳು ಅಂತ ಅದಕ್ಕೆ ಒತ್ತು ಕೊಟ್ಟು ಯಾರು ಈ ಬಗ್ಗೆ ಅದನ್ನ ಎಕ್ಸಿಬಿಟ್ ಮಾಡಿಲ್ಲ? ಇಲ್ಲ ಸರ್, ಈಗ ಸ್ಟಾರ್ಟ್. ಅದಕ್ಕೆ ಸರ್ ಇದೇ ಕಾರ್ಯಕ್ರಮದಲ್ಲಿ ಮಾಡ್ತೀನಿ. ಭಾವಚಿತ್ರದ ವಿಸ್ತಾರ ಇದೆಯಲ್ಲ ಸರ್. ಅಲ್ಲ ರೀ, ನೀವು ಇದ್ರಲ್ಲಿ ಮಾಡೋದೇ ವಾಸಿನಪ್ಪ, ಯವನಿಕದಲ್ಲಿ. ಯಾಕಂದ್ರೆ ಇದು ಯವನಿಕದಲ್ಲಿ ಮಾಡಿದ್ರೆ ಎಲ್ಲ ಕಾನ್ಸೆಪ್ಟ್ಸ್ ಇದೆ ಸರ್. ಹೌದು, ಅದೇ ಕವಿಯೂ ಆಗಿರೋದ್ರಿಂದ ಅದು ನಿಮಗೆ ಈ ಕಲೆ ಒಂದು ಬೇರೆ ಆಯಾಮನೆ ಪಡೆಯುತ್ತೆ. ಗೊತ್ತಾಗ್ತದೆ ನೋಡಿ, ಅದು ನಮ್ಗೆ ಹೇಗೆ ಕಮ್ಯುನಿಕೇಟ್ ಆಗುತ್ತೆ, ನೋಡಿದ ತಕ್ಷಣ ಹೇಳ್ಬೋದು. ಆಮೇಲೆ ಈ ಲೈನ್ಗಳು ಅಂದ್ರೆ ಯಾವ ಒತ್ತಾಸೆ ಇಲ್ಲ, ನಿಧಾನವಾಗಿ ಬರೆಯುವಂಥದ್ದು ಏನಂತಲ್ಲ ಸರ್. ನಿಮ್ಗೆ ಸುಮ್ಮನೆ ಬರೆಯುವ ನೀನು ತುಂಬ ಮಾಡಿ ಆಶ್ಚರ್ಯ ಆಗುತ್ತೆ. 30 ಸರ್. ಅದಕ್ಕೋಸ್ಕರ ತಮಗೆ ಯಾರಿಗೂ ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇಲ್ಲ, ಇದನ್ನೊಂದು ನೀವು ಪ್ರದರ್ಶನ ಮಾಡಬೇಕು. ಅದೇ ಸರ್, ದೊಡ್ಡ ಮಟ್ಟದ ಅದು ಚಿತ್ರಕಲಾ ಪರಿಷತ್ತಲ್ಲಿ ನಿಮ್ಗೆ ಇದಿಲ್ವಾ? ಇದೆ ಸರ್, ಇದೆ. ಅದೇ ನೋಡ, ಅದೇ ಆಚೆ ಹಾಲ್ ಇದೆ. ನಾನು ಒಂದೆರಡು ಮಳೆಗಾಲ ಕಾರ್ಯಕ್ರಮ ಆಚೆ ಅಂದ್ರೆ ಕವರೇಜ್ ಅಲ್ಲೇ ಒಂದು ಇನ್ಸೈಡ್. ಹೌದು, ಇನ್ಸೈಡ್ ನಮ್ಮ ಜನರಿಂದ 2 ಕಾರ್ಯಕ್ರಮ ಫ್ರೀಯಾಗಿ ಕೊಡ್ತಿದ್ರು ಸರ್. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮ ಫ್ರೀಯಾಗಿ ಕೊಡ್ತಾ ಇದ್ರು. ನಮ್ಮ ಯೂತ್ಗಲ್ಲ, ಯಾರು ದೇವಿಕಾರಾಣಿ ಅವ್ರ ಗಂಡ, ಅವ್ರದ್ದು ನಾನು ಇದು ಮಾಡಿದ್ದೆ. ಹೌದು, ನಾನು ಮಾಡಿದ್ದೆ. ಸೊ ಅದನ್ನ ಕಾಲಮ್ಮ ಭಾಳ ಚೆನ್ನಾಗಿದೆ. ಜನರು ಒಂದು 50 ಒಂದು 100-150 ಚೇರ್ಸ್ ಹಾಕಿಸ್ಬೋದು. 100 ಹುಷಾರಪ್ಪ ಅಂದ್ರೆ ಆ ಉನ್ಮಾದ, ತನ್ಮಯ, ಅದು ಬೇರೆ ಬೇರೆ ರಸವಿಶೇಷ ಅವುಗಳ ಬಗ್ಗೆ ಇದು ಮಾಡಿದ್ದೀನಿ. ಇದರಲ್ಲಿ ಒಂದು ಕವಿತೆ ಸಾಲ ಹಾಗೆ: ಚಿತ್ರಕಾರ ನೆಲೆಯುವ ಒಳಗೂ ಹೇಗೆ ಚಿತ್ರ ಬರದೆ, ಭಾವ ಬಣ್ಣ ಕೊಟ್ಟ ಹಾಗೆ ಕಣ್ಣ ನೋವು ಸೆಲ್ಲದೆ. ಹೀಗೆ
ಅದರ ಫ್ಲೋಸ್ ಅನ್ನ ಸ್ವಲ್ಪ ಹೌದಾ? ಈ ಥರದ ಒಬ್ಬ ಶಿಲ್ಪಿ ಒಂದು ಅಮೂರ್ತವಾದದ್ದಕ್ಕೆ ರೂಪ ಕೊಡುವ ಒಂದು ಕಲ್ಪನೆಯಲ್ಲಿ ಆ ಒಂದು ಎಂಜಾಯ್ ಮಾಡ್ತಿರಲ್ಲ ಸರ್ ಆ ಒಂದು ಕ್ಷಣಗಳನ್ನು. ಗೊತ್ತಾಯ್ತು, ಇಲ್ಲಿ ಹುಡುಗಿ ಗುರುವಾರಿ ಅಂದ್ರೆ ತುಂಬಾ ಕಡಿಮೆ ರೇಖೆಗಳನ್ನು ಪಡ್ತಿದ್ದೀವಿ ಸರ್. ನೋಡಿದೆ ಪೂರ್ಣ ಪ್ರಮಾಣದ ತೀರಾ ಇದಿಲ್ಲ, ಬ್ಲಾಂಕ್ ಸ್ಪೇಸಸ್ ಕೊಟ್ಟಿರೋದು ಇದು ಒಳ್ಳೇದು. ಯಾಕೆಂದ್ರೆ ಇದರಿಂದ ಒಂದು ರೀತಿ ಭಾವ ಹೆಚ್ಚು ಎಕ್ಸ್ಪ್ರೆಸಿವ್ ಆಗುತ್ತೆ. ಅಲ್ಲಿ ನಾನು- ಫುಲ್ ಮಾಡ್ಬಿಟ್ಟಿದ್ರೆ ಆ ಇಂಪ್ಯಾಕ್ಟ್ ಆಗೋದು. ನನಗೆ ಹೇಳ್ತೀನಿ ಅಂದ್ರೆ ಇಲ್ಲದಿರುವ ರೇಖೆಗಳು ಒಂದು ಅನುಭವವನ್ನ ಸೃಷ್ಟಿ ಮಾಡ್ತವೆ ಅನ್ನೋ ಕಾರಣಕ್ಕೆ. ಅಂದ್ರೆ ಸಾಮಾನ್ಯವಾಗೂ ಈ ಲಲಿತ ಕಲೆಗಳೆಲ್ಲವೂ ಅಂದ್ರೆ ಅಧ್ಯಾತ್ಮದ ಆರಾಧನೆಗೆ ಅಥವಾ ಮನದ ಮುದಕ್ಕೆ, ಸುಮ್ಮನೆ ವಾಸ್ತವದ ಪ್ರಪಂಚದ ಏನು ಆಡಂಬರಕ್ಕೆ ಇಲ್ಲದೆ ಇರುವ. ಸೂರ್ಯ ಬಾಲೆ ನೀನು ಬರೆದಿರೋ ಚಿತ್ರ ತೋರಿಸಿಲ್ವಾ ನೀನು? ಇಲ್ಲ ಸರ್, ಇಲ್ಲ ಸರ್. ವಿರಸದ ಅಂದ್ರೆ ಅದಕ್ಕೆ ನಾನು ಸಾಮಾನ್ಯವಾಗಿ ಈಗ ಒಂದು ಇದು ಕೆಟ್ಲಾಗ್ ಮಾಡಿದ್ದೀನಿ ಸರ್. ಅಂದ್ರೆ ನೋಡುವ ಹೇಗೆ ನೋಡಬಹುದು, ಮತ್ತೆ ನಮ್ಗೆ ಆಮೇಲೆ ಪಾಪ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಡೋದೇ ಮುಂಚೆ ಒಂದು ಕ್ಯಾಪ್ಷನ್ಸ್ ಕೊಡ್ತೀರಲ್ವಾ, ಕ್ಯಾಪ್ಷನ್ಸ್ ಕೊಡ್ಬೇಕಾ? ಅದೇ ಬಹಳ ಜನಕ್ಕೆ ಕ್ಯಾಪ್ಷನ್ಸ್ ನಾನು BBS ಕುತ್ಕೊಂಡು ಮಾಡಿ ಇದು ಮಾಡಿ ಹೌದಾ? ನೋಡಿದೆ ಕೆಲವೇ ರೇಖೆಗಳು. ಸೂರ್ಯ ಬಹಳ ಎಕ್ಸ್ಪ್ರೆಸಿವ್ ತುಂಬಾ. ಅದೇ ಇಲ್ಲಿ ನೋಡಿ ಸರ್, ದೂರ ಅಂದ್ರೆ ಡಿಸ್ಟೆನ್ಸ್ ನಲ್ಲಿ ಆಕ್ಚುಲಿ ಹತ್ರ ದೂರ ನೋಡಿದಾಗ ಅವ್ರಿಗೆ ಏನು ಅನ್ಸುತ್ತೆ, ಏನೋ ಅನ್ಸುತ್ತೆ, ಪೇಪರ್ ಅನ್ಸುತ್ತೆ. ಬಟ್ ಆದ್ರೆ ಅದನ್ನ ಕ್ಯಾನ್ವಸ್ ಬಟ್ಟೆಯ ಮೇಲೆ. ಹೌದು, ಸ್ಪೆಷಲ್ ಪೇಪರ್ ಇದು ಬಟ್ಟೆ ಸರ್, ದಪ್ಪನೆಯ ಬಟ್ಟೆ. ಅದಕ್ಕೆ ವೈಟ್ ವಾಶ್ 2 ಬಾರಿ ವೈಟ್ ವಾಶ್ ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ವರ್ಕ್ ಮಾಡ್ಲಿಕ್ಕೆ ಅದ ಬರೋ ಮಾಡ್ಕೊಂಡು ಆಮೇಲೆ ಏನಾದ್ರು ಮಾಡ್ತೀವಿ. ಆಕ್ಚುಲಿ ಕ್ಯಾನ್ವಸ್ ಮೇಲೆ ಮಟ್ಟೆ ಲೇಪನ ಮಾಡಿ ಅಂದ್ರೆ ಈ ಹಳೆ ಪದ್ಧತಿಗಳಲ್ಲಿ ಒಂದು ಸ್ವಲ್ಪ ಮಾಡಿರ್ತೀವಿ ಸರ್. ಹೌದಾ? ಇದು ನೀವು ಉಳಿದಿದ್ದೆಲ್ಲ ಯಾಕಂದ್ರೆ ಅದನ್ನ ಏನು ವೇಸ್ಟ್ ಮಾಡಿದ್ರೆ ನಮ್ಮ ಮಹದಾಸೆ ಸರ್, ಮೊದಲು ಅವ್ರಿಗೆ ತೋರಿಸ್ಬೇಕು ಅವರ ಅಭಿಪ್ರಾಯ. ಪ್ರತಿಕ್ರಿಯೆ ಬರುತ್ತೆ, ಅದಕ್ಕೆ ಎಲ್ಲ ಪ್ರತಿಕ್ರಿಯೆ ಬರುತ್ತೆ. ಸಾಮಾನ್ಯವಾಗಿ ಅಂದ್ರೆ ರಾಧಾ ಮಾಧವರ ಬಗ್ಗೆ ನಾವು ಬರೆಯುವುದೇ, ರಾಧೆ ನಿನ್ನ ಪ್ರೀತಿಯನ್ನ ಕಟ್ಟಿ ಹೇಳಲು ತರುತ್ತಿದೆ, ಎಲ್ಲಿಯೂ ನಿಲ್ಲಗೊಡದೆ ಯಮುನೆಗೆ ಬಾಯನ್ನುತ್ತಿದೆ. ಆ ರಾಧಾ ಮಾಧವರ ಪ್ರೀತಿಯ ಆಳದ ಒಂದು ಕಲ್ಪನೆಯನ್ನ ಮಾಡ್ತಾರೆ. ನಮ್ಮಲ್ಲಿ ಅಭಿಸಾರಿಕೆ ಟ್ರೆಡಿಷನಲ್ ಪೇಂಟಿಂಗ್ಸ್ ಆ ಥರದ ಒಂದು ಕಲ್ಪನೆ ಮಾಡೋದು. ವೈಣಿಕ ಎದೆಯ ಹಾಡು. ಒಂದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಂದ್ರೆ ಒಂದು 8-10 ನಿಮಿಷದಲ್ಲಿ ಮಾಡೋದು ಅಂದ್ರೆ 15 ನಿಮಿಷದಲ್ಲಿ ಜಸ್ಟ್ ಹಾಗೆ ಫ್ಲೋ ಮಾಡ್ತೀವಿ. Flow ಮಾಡ್ತೀವಿ. ಅಂದ್ರೆ ಒಂದು ಮೂಡು ಅದನ್ನ ಕಾವ್ಯಕ್ಕೆ ಹದವಾದ ಮನಸ್ಥಿತಿ ಹೇಗೆ ಮಾಡ್ಕೊಳ್ತಾರೆ ಸರ್ ಹಾಗೆ. ಸಾಮಾನ್ಯ ವರ್ಕ್ ಮಾಡೋದು ಯಾವ ಹೊತ್ತಲ್ಲಿ ಮಾಡ್ತೀನಿ ಸರ್, ಅದೇನು ಇಲ್ಲ. ಅಲ್ಲ, ಇದು ನಾನು ಮಾಡುವ ಒಂದು ಪ್ರಕಾರ ಸರ್, ರೇಖೆಗಳು ಪ್ರಕಾರ. ಇನ್ನ ಪೋರ್ಟ್ರೇಟ್ಸ್ ಅದಕ್ಕೆ ನಿಮ್ಗೆ ಎಲ್ಲ ತೋರಿಸ್ತೀನಿ ಸರ್. ಇದು ನೋಡಿ ಸರ್, ಇದು ಚುಕ್ಕಿ ಚಿತ್ರ ಅಂತ.
ನಾನು ಮಾಡಿದ್ರಲ್ಲ ಇದು ಚಿಕ್ಕ ಚಿಕ್ಕ ಅಚ್ಚಾ ಅಚ್ಚಾ ಒಂದೊಂದು ಚುಕ್ಕಿಗಳನ್ನ ಇಟ್ಟು ಮಾಡಿರೋದು. ಬುರಾನ್ಪುರ್ ನಂಗೆ ಮಾಡಿಕೊಟ್ಟು ವಿಶ್ವನಾಥ್ ಬರಣ್ಪುರ ಮಾಡಿಕೊಟ್ಟು ಆ ಥರದ್ದು ಚುಕ್ಕಿ ಚಿತ್ರ ಸರ್. ಭಾಳ ದಿವಸ ಆಗಿತ್ತಲ್ಲ ತಿಂಗ್ಳುಗಟ್ಟಲೆ ಸರ್ ಅದು. ಹೌದಂತ ಹೇಳಿದೆ ನನಗೆ ಇವು ಚುಕ್ಕಿ ಚಿತ್ರಗಳು ಸರ್. ಅದಂತ ಪರವಾಗಿಲ್ಲ ಬಿಡಿ ಇನ್ನೇ ಬಿಡಿ ಸುಮ್ಮನೆ ಪರವಾಗಿಲ್ಲ. ಈ ಮದುವೆ ಯಾರು ಈಗ ಅದು MBBS ಡಾಕ್ಟರ್ ಸರ್. ಹೌದು. ಪ್ರಶಾಂತ ಕೇಸರಿ ಅಂತೇಳಿ ಆಕ್ಚುಲ್ MBBS ಡಾಕ್ಟರ್ ಈಗ ಹುಡುಗ ಹುಡುಗನ ಬನ್ನಿ ನೋಡಿ ಬನ್ನಿ. ಅದೇ ಅಯ್ಯೋ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ ಯಾಕೆಂದ್ರೆ ಭಾಳ ಚೆನ್ನಾಗಿದೆ. ಅಯ್ಯೋ ಇದು ಹಳೆ ನಾನು ಮಳೆ ಅಂತ ಯಾವ ಬಟ್ಟೆ ಹಾಕ್ತದೆ ಇದು ಮಾಡಿ ಗುರು ನಮನ ಅಂತ ಒಂದಷ್ಟು ಈ ಡ್ಯಾನ್ಸಿಂಗ್ ಕಾನ್ಸೆಪ್ಟ್ ನಲ್ಲಿ ಒಂದಷ್ಟು ವರ್ಕ್ ಮಾಡಿದೆ ಸರ್. ಇದು ಚುಕ್ಕೆ ಚಿತ್ರಗಳು ಅಂತ ಹೇಳ್ತಾರೆ. ಹುಸಿ ನಗು ಅಂತ ಅಂದ್ರೆ ಆ ಕ್ಷಣಿಕವಾದ ನಗು, ತುಂಬಾ ಬಡತನ ಕುಟುಂಬದಲ್ಲಿ ಆ ಹುಸಿ ನಗು ಅಂತ ನಮ್ಮ ಅಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಹೌದು ಅದರ ಇನ್ಫ್ಲೂಯೆನ್ಸ್ ಅದೇ ಸಾಮಾನ್ಯರ ಮಟ್ಟಕ್ಕೆ ಕಲೆ ಹೋಗ್ಬೇಕಾದ್ರೆ ಹೌದು. ಒಂದಷ್ಟು ಗಿಮಿಕ್ಸ್ ತರ ವರ್ಕ್ ಮಾಡಬೇಕು. ಬೇಕು 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 ಅದು ಬೇಕು ಅದು ಬೇಕು. ಅಂದ್ರೆ ಇಲ್ಲೇ ಇಟ್ಬಿಡ್ತೀನಿ ಆಮೇಲೆ ಜೋಡಿಸ್ಬಿಡಿ. ಇದು ನಮ್ಮ ಇದು ಮೆಹತರ್ ಮಹಲ್ ಭಂಗಿ ಮಹಲ್ ಸರ್. ಬಿಜಾಪುರದ ಭಂಗಿ ಮಹಲ್ ಹೌದು. ಹೌದು ಮೆಹತರ್ ಮಹಲ್ ಅಂತ ಇಲ್ಲ, ಭಂಗಿ ಮಹಲ್ ಈ ಥರ ಇದೆ ಅದು ಏನೋ ಬರೀ ಒಳ್ಳೆ ಕಲ್ಲಿಂದು ಆದರೆ ಶಿವರಾಮ್ ರಾಶಿ ಅವರು ಹ್ಮ್, ಗೊತ್ತು. ಹಾಗೆ ಅವ್ರ ಮಗ ಶಿವಕುಮಾರ್ ಬಂದ ತಕ್ಷಣ ನಮ್ಮ ಮನೆಗೆ ಪ್ರತಿ ಒಂದು ತಿಂಗಳಿಗೆ ಒಂದ್ಸತಿ ಯಾರು ನಮ್ಮ ಮನೆಗೆ ಬರ್ತಾರೆ ಸರ್. ಎಂ ಶಿವಕುಮಾರ್ ಅವರು. ಶಿವಕುಮಾರ್ ಗೊತ್ತು ನನಗೆ, ಆ ಅಪರಂಜಿ ಹ್ಞೂ ಸರ್ ಅಂತ. ಹಾರ್ಮೋನ್ ನೋಡಿ ಯಾರು ನಾಯಕರನ್ನ ಓ ನೋಡಿದೆ ಸರ್, ತುಂಬಾ ಬೆಂತಟ್ಟಿ ಆಮೇಲೆ ಮನೆಗೆ ಬರ್ತೀನಿ ಅಂದ್ರು ಸರ್. ಬರ್ತೀನಿ ಅಂತ ಹೇಳಿ ಒಂದು 15 ದಿವಸ ಆಚೆ ಪಾಪ ಅವರು ತೀರ್ಕೊಂಡ್ರು. ಯೂಶುವಲ್ ಭಾರಿ ವಿಶೇಷವಾದ ಭಂಗಿ ಸರ್. ನಾನು ಬಹಳ ಸಲ ಹೀಗೆ ಅವರು ಕವಿ ಸಮ್ಮೇಳನದಲ್ಲಿ ಭಾಗವಹಿಸುವಾಗ ಕೊಡುಕೊರಿಯಲ್ಲಿ ಹಾ, ಸರಿ. ಈ ಥರನೇ ಬರೋಲ್ಲ ಮಂಕಿ ಮಂಕಿ ಕ್ಯಾಪ್ನಲ್ಲಿ ಸರ್. ಮದರ್ ಟೆರೇಸಾನ ಕಾಡು ಅವರು ಆಕ್ಚುಲ್ ಭಾರತೀಯ ವಿದ್ಯಾಭವನದಲ್ಲಿ ಹಾಸ್ಯೋತ್ಸವ ಪ್ರಾರಂಭ ಮಾಡಿದ ಪ್ರಥಮ ಹಂತದಲ್ಲಿ ಮಾಡಿದ ಚಿತ್ರ ಸರ್. ಅವರ ಹಾಸ್ಯೋತ್ಸವ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಂಡು ಈ ನೀವು ಪೋರ್ಟ್ರೇಟ್ ಇಟ್ಕೊಂಡು ಮಾಡ್ತೀರೋ ಹೇಗೆ Portrait ಇಟ್ಕೊಂಡು ಮಾಡಿ. ಮಾಡಬೇಕು ಪುತ್ತಿನ ಅವು ಎಲ್ಲ ನೋಡಿದಾರ ಇದನ್ನ ಹೌದು ಸರ್. ವರ್ಷ ಅರಸು ಅವರ ಹಿಂದೆ ಮಾಡಿದ್ದೆ ಸರ್, ತುಂಬಾ ಹಿಂದೆ ಮಾಡಿದೆ. ವೆಂಕಟೇಶ್ ಮೂರ್ತಿ ಇದೆಯಲ್ಲಪ್ಪ ಇದು. HSV ಅವರು ಹೌದು ಸರ್. ಅವರು ಬರೆದಿದ್ದಾರೆ ಸರ್ ಅದರಲ್ಲಿ, ಅದ್ರ ಮೇಲೆ ಕವಿತೆ ಒಂದು ಬರೆದಿದ್ದಾರೆ. ನನ್ನ ಸ್ಟೂಡೆಂಟ್ ಅವರು ನಿಜವಾಗ್ಲೂ ಸರ್ ಭಾರಿ ಒಳ್ಳೆ ಮನುಷ್ಯ. ನಮ್ಮನ್ನೆಲ್ಲ ತುಂಬಾ ಎನ್ಕರೇಜ್ ಮಾಡಿದ್ರು ಸರ್. ಇವತ್ತು ನಾನು ಹೇಳ್ತೀನಿ ಅಂದ್ರೆ ತಪ್ಪಾಗಿ, ಯಾಕಂದ್ರೆ ಅವ್ರು ಬೆಳೆಸಿದ್ರು ಕೆಲವೊಬ್ಬರನ್ನೆಲ್ಲ. ನಿಜವಾಗ್ಲೂ ನೋಡಿ ಸರ್, ನಾನು ಸ್ಟೂಡೆಂಟ್ಸ್ ನೋಡ್ತೀವಿ ಬಹಳ ಸಂತೋಷ ಪಡ್ಕೊಳ್ಳೋರು. ಭಾರಿ ಸರ್. ಅವ್ರಿಗೆ ಕಳಿಸಿದ್ದೆ ಸರ್ ನಾನು ಕ್ಯಾಶುವಲ್ ಕೋರ್ಸ್ ಇದು. ತಿಪ್ಪೇಸ್ವಾಮಿ ಪರಿಚಯ ಆಯ್ತಾ ನಿಮಗೆ? ಬಹಳ ಕೇವಲ ರೀ, ಮನೆಗೆ ಬರೋರು ಒಂದು ಇಲ್ಲೇ ಬಂದ್ಬಿಡೋರು. ಭಾರಿ ಸಹೃದಯ ಸರ್. ರಿಯಲಿ ತುಂಬಾ ಒಳ್ಳೆ ಮನುಷ್ಯ. ಒಂದು ಮುದ್ದೆ ಸ್ವಲ್ಪ ಸಾರಿದ್ರೆ ಸಾಕು ಅನ್ನೋಷ್ಟು ಪ್ರೀತಿ. ಹೌದು. ಇದು ಪ್ರಕೃತಿಯ ಬಗ್ಗೆ ಮಾಡುವ ನಾನು ಪರಿಸರದ ಮಾಲಿನ್ಯದ ಬಗ್ಗೆ ಮಾಡ್ತೀನಿ ಸರ್. ಅಂದ್ರೆ ವಿನಾಶದ ಹಂಚಿಗೆ ಹೋಗುವ ಮಾಲಿನ್ಯದ ಕುರಿತಾಗಿ ಬರೆಯುತ್ತಿದ್ದರು ಸರ್. ಇದು ಜನವರ್ಣದ ಸರ್. ಕೆಲವು ಪ್ರಕೃತಿ ಎಷ್ಟು ಸಂಪದ್ಭರಿತವಾಗಿತ್ತು ಅಂದ್ರೆ ಕೈಗಾರಿಕೆಯಿಂದ ಹಾಳಾಗುತ್ತೆ ಅಂತ ತುಂಬಾ ಮಾಡ್ತಾ ಇದೆ ಸರ್. ಇನ್ನೆಲ್ಲ ತುಂಬಾ CVC ನೋಡಿ ಸರ್.
ಮೈಕೇಲ್ ಜಾಕ್ಸನ್ ಮಾಡ್ಯಾರ ಒಂದು ಹಾಡಲ್ಲಿ ಆನೆಗಳು ಗಿನೆಗಳೆಲ್ಲ ಸತ್ತು ಬಿದ್ದು ಹೋಗುತ್ತೆ ಪರಿಸರ ಮಾಲಿನ್ಯದಿಂದ ಎಲ್ಲ ಕಾಡೆಲ್ಲ ಆಮೇಲೆ ಎಲ್ಲ ಹಾಡಿ ಇದು ಮಾಡಿ ಅದು ಎಲ್ಲ ತಿಳ್ಕೊಂಡು ಹೋಗಿ ಮಾಡಿದ್ರು ಭಾಳ ಚೆನ್ನಾಗಿ ಮೈಕೇಲ್ ಜಾಕ್ಸನ್ ಒಂದು ಹಾಡು ಇದೆಲ್ಲ ಈಗಲೂ ಮಾಡ್ತಿರ್ತಾರೆ. ಮಾಡ್ತೀನಿ ಸರ್. ಇನ್ನೊಂದು ಚಿತ್ರ ಸರಣಿ ಮಾಡಿದೆ ಸರ್, ಬೇರುಗಳು ಅಂತ. ಅದೇ ನಾನು ಮಾಲಿನ್ಯದ ಬಗ್ಗೆ ಜಾಸ್ತಿ ಮಾಡ್ತೀನಿ. ಅಲ್ಲಿ ಒಂದಿದೆ ಅದೊಂದು ಬೇರುಗಳು ಅಂತ. ಬೇರುಗಳು ಅಂತ ಒಂದು ವಿಶೇಷವಾಗಿ ಒಂದು ಅಂದ್ರೆ ಏನೋ ಬೇರೆ ಮಾಡಬೇಕು ಅಂತ ಅಂದ್ರೆ ಈ ಚಿತ್ರಕಾರ ಮಾಡಿದಾಗ ಒಂದು ಫ್ರೇಮ್ ಇದಾಗಿದೆ. ಒಂದು ಸ್ಟೇಜ್ ಇದು ಚಿತ್ರದುರ್ಗದ ಅಕ್ಕ ತಂಗಿಯರು ನಮ್ಮ ಇವತ್ತು ಹೋಗಿದ್ವಿ ಅಲ್ಲೆಲ್ಲ ಇದೆ ಚಿತ್ರದುರ್ಗದಲ್ಲಿ. ಇಲ್ಲ ಗುರುವೆ, ನಮ್ಮಂಥವರೆಲ್ಲ ಬದುಕಬೇಕು ಅಂದ್ರೆ ನಮ್ಗೆ ದುಡ್ಡಲ್ಲ, ಆ ಪ್ರೀತಿ ಇದೆಯಲ್ಲ. ಒಬ್ಬ ಯಾರಿಗೂ ಬರದೇ ಇದ್ದವ್ರಿಗೆ ಸುಮ್ಮನೆ ಒಂದು ಅಕ್ಷರ ಪರಿಚಯ, ಇದು ಉಚ್ಚಾರ ಸೌಂಡ್ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ. ಈಗ ಹಾಡ್ ಮಾಡಿ ಸರ್ BVS ಅವರೇ ಮಾಡ್ಲಿಕ್ಕೆ ಹೇಳಿದ್ವಿ ಸರ್, ಅದು ಬರುತ್ತೆ ಈಗ ಪೂರ್ತಿ ಹಾಗೆ ಬರ್ತಾ ಹೋಗುತ್ತೆ. ಆಮೇಲೆ ಈ ಅಕ್ಷರ ಇರ್ತದೆ, ಈಗ ನಿಜವಾಗ್ಲೂ ಇವರಿಗೆ ಅಕ್ಷರ ಬರವಣಿಗೆ ಹೇಗಿದೆ, ಒಬ್ಬ ಬರೀದೇ ಗೊತ್ತಿಲ್ಲದೆ ಇದ್ದವನು. ಅಪ್ಪಾಜಿ ಎಲ್ಲಿದ್ರಿ? ಮೇಲೆ ಇದೀವಿ ಅಪ್ಪಾಜಿ, ಒಳಗಡೆ ಮನೆ ಒಳಗಡೆ. ಹಲೋ ಅಪ್ಪಾಜಿ, ಹಲೋ. ಪಕ್ಕದ ಮನೆಗೆ ಹೋಗ್ಬಿಟ್ಟಾರ ನೋಡಿ. ಮನೆ ನೋಡಿಲ್ವಾ ಆತ? ಇಲ್ಲ ಸರ್, ಅದಕ್ಕೆ ಅದೇ ಆ ಮನೆ ನೋಡಿಲ್ವಾ ಆತ? ಅಪ್ಪಾಜಿ ಫೋನ್ ಬಂದಿದೆ ನಿಂದೇನಾ? ಹೀಗೆ ಪ್ರತಿ ಅಕ್ಷರವನ್ನು ಹೇಗೆ ಅವ್ರು ಬರೀಬಹುದು? ನಿಮ್ಮ ಮನೆಗೆ ಬಂದಿಲ್ವಾ ಹಿಂದೆ? ಅದಕ್ಕಲ್ಲ ಸರ್, ಅಲ್ಲಿಗೆ ಬರಲ್ಲ, ಮನೆಗೆ ಅಲ್ಲಿಗೆ ಬರಲ್ಲ. ಓಹೋ ಅಲ್ಲ. ಹೀಗೆ ಪ್ರತಿ ಅಕ್ಷರವನ್ನು ಹೇಗೆ ಬರೀಬಹುದು, ಅದರ ಉಚ್ಚಾರ ಸ್ಪಷ್ಟವಾದ ಉಚ್ಚಾರ ತಿಳಿಸ್ತಾ ಹೋಗುತ್ತೆ ಸರ್. ಆಮೇಲೆ ಈಗ ಮಗುಗೆ ವಚನ, ಸಂಖ್ಯೆಗಳು, ಹೂವುಗಳು, ಈ ಪ್ರತಿಯೊಂದ್ರ ಬಗ್ಗೆ ಕಲ್ಪನೆ ಕೊಡ್ತಾ ಹೋಗೋದು, ಆ ಮಗುವಿಗೆ ಅದಕ್ಕೆ ತಿಳ್ಕೊಳ್ಳುತ್ತೆ. ಆಮೇಲೆ ಈ ಅಕ್ಷರ ಕವಿತೆ ಅಂತ ನಾನು ಕವಿತೆಯಲ್ಲಿ ಪ್ರತಿ ಅಕ್ಷರಕ್ಕೆ ಕವಿತೆ ಬರ್ತೀನಿ ಸರ್. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಹಾಡು ಹೇಳ್ತಾ ಬರುತ್ತೆ, ಆ ಅಕ್ಷರ ಹಿಂಗೆ ಬಂದು ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಪ್ರತಿ ಅಕ್ಷರಕ್ಕೆ ನಾದ ಮಾಡಿದ್ರು ಅಕ್ಷರ ಆಗುತ್ತೆ. ಆಮೇಲೆ ಪ್ರತಿ ಅಂಕಿಗಳಿಗೂ ಕವಿತೆ ಇದೆ. ಪದಗಳಿಂದ ವಾಕ್ಯಗಳನ್ನ ಹೇಗೆ ಮಾಡ್ಬೋದು, ಪರಸಂಕೇತಗಳು ಹೇಗೆ, ನಾಮಪದಗಳು ಹೇಗೆ, ಚಿತ್ರಗಳ ಮುಖಾಂತರ ಉಚ್ಚಾರ ಹೇಗೆ ಮಾಡೋದು. ಈಗ ಒಂದು ಸುಮ್ಮನೆ ಮಗು ಕ್ಲಿಕ್ ಮಾಡುತ್ತೆ, ಇಲ್ಲಿ ಅರ ಅಂತ ಬರುತ್ತೆ, ಅರದ ಚಿತ್ರ ಬರುತ್ತೆ. ಆ ಮಗು ಅದನ್ನು ನೆನಪಿಟ್ಕೊಳ್ಳಿಕ್ಕೆ, ಅಂದರೆ ಅದಕ್ಕೆ ಆ ಮಗುವಿನ ನೆನಪಿನ ಶಕ್ತಿನ ಇದು ಮಾಡಲಿಕ್ಕೆ ನಾನು ಒಂದು ಪ್ರಯೋಗಗಳನ್ನು ಮಾಡ್ತೀನಿ. ಪ್ರತಿ ಪ್ರಾಣಿಗಳು, ಕೀಟಗಳು, ಪ್ರತಿ ಅದೇ ಒಂದು ಲೈಬ್ರರಿ ತರ ಆ ಮಗುಗೆ, ಆ ಮಗಳಿಗೆ ಎಷ್ಟು ಕಾಮನ್ ಬೇಕು ಬಣ್ಣದ ಬಗ್ಗೆ ಅವ್ರ ಮಗು ಇನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಂಪು ಅಂತ ಹೇಳ್ಕೊಡುತ್ತೆ. ಹಿಂಗೆ ಇದು CD ಟೈಪ್ ಮಾಡಿ ಈಗ ಹಿಂಗೆ ಹೋದ ತಕ್ಷಣ ಅದು ಹೇಳ್ಕೊಡುತ್ತೆ, ನಾನು ಕೆಂಪು, ನಾನು ಹಳದಿ, ಅನಿಮೇಟೆಡ್. ಅದೇ ಮಗುಗೆ ಅದು ತುಂಬಾ ಇಂಪ್ರೆಸಿವ್. ಅವುಗಳ ಬಗ್ಗೆ ಮಾಹಿತಿ ಕೊಡುವ ಹೀಗೆ ಪ್ರತಿ ಸಂಯುಕ್ತ ಅಕ್ಷರಗಳು, ಅಂಕಿ ಕವಿತೆಗಳು, ಬರವಣಿಗೆ, ವಾಹನಗಳು, ಕೀಟಗಳು, ಸಾಕು ಪ್ರಾಣಿಗಳು, ಹಿಂಗೆ ಪ್ರತಿಯೊಂದು ಮಗು ಗೊತ್ತಾಗ್ಬೇಕು. ಅಂದ್ರೆ ಚಿಕ್ಕ ಮಗು ಅವ್ರಿಗೆ ಏನು ಗೊತ್ತಿಲ್ಲ. ನನ್ನ ಮಗನಿಗೆ ಸರ್ ನಾನು ಇಂಗ್ಲಿಷ್ ಕಲಿಸಿದ್ದು ಕೀಬೋರ್ಡ್ ಥ್ರೂ, ಮಗು ಅದನ್ನೇ ಕಲ್ತ್ಕೊಂಡು ಇದು ಮಾಡೋದು. ಈಗ ಅವನು ಸಾಫ್ಟ್ವೇರ್ ಯೂಸ್ ಮಾಡ್ತಾನೆ ಸರ್, ಅವನೇ ಇನ್ಸ್ಟಾಲ್ ಮಾಡ್ಕೊಂಡು ವರ್ಕ್ ಮಾಡಿ ಫೋಟೋಶಾಪ್, ಪೇಜ್ ಮೇಕರ್ ಎಲ್ಲ ಮಾಡೋದು. ಅಷ್ಟು ಆ ಥರದ ಎಂದು ಇದು ಮಾಡಿ ಸಾಧ್ಯತೆ. ಆಮೇಲೆ ಈ ದೇಹದ ಅಂಗಾಂಗಗಳು ಅಂದ್ರೆ ಯಾವ ಆತರ ಈ ತರ ಇದು ಮಾಡ್ತಾ ಹೋಗ್ತಾರೆ. ಕಾಡು ಪ್ರಾಣಿಗಳು, ಹಿಂಗೆ ಒಂದ್ ಕಡೆಯಿಂದ ನೋಡ್ತಾ ಹೋಗ್ಬೋದು ಸರ್. ಬೇಕಾದ್ರೆ ಅಂದ್ರೆ ಈ ಪ್ರಾರಂಭದಿಂದ ಹಿಂಗೆ ನೋಡ್ತಾ ಹೋದ್ರೆ ಮುಂದೆ ಅಂದ್ರೆ ಮುಂದೆ ಹೋಗ್ತಾ ಇರುತ್ತೆ. ಅದೆಲ್ಲ ಡೀಟೇಲ್ಸು ಎಲ್ಲ ಗೊತ್ತಾಗುತ್ತೆ. ಕಾಗುಂತ ಇರುತ್ತೆ, ತಲಕಟ್ಟು ಒಂದು ದೀರ್ಘ, ಗುಣಸು ಅಂದ್ರೆ ಒಬ್ಬ ಪ್ಲಸ್ ಆ ಥರದ ಒಂದು ಕಾನ್ಸೆಪ್ಟ್.
ಆಮೇಲೆ ಅವ್ರಿಗೆ ಸ್ವಲ್ಪ ಗೇಮ್ ಕಾನ್ಸೆಪ್ಟ್ ನಲ್ಲಿ ಒಂದಷ್ಟು ವರ್ಕ್ ಮಾಡಿದೀನಿ ಸರ್. ಆ ಮಗು ಅದನ್ನ ಯೂಸ್ ಮಾಡ್ಬೇಕಂದ್ರೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಕಲರ್ ನೋಡಿದ ತಕ್ಷಣ ಕ್ಲಿಕ್ ಮಾಡುತ್ತೆ, ಅಲ್ಲಿ ಪದಗಳು ಬರುತ್ತೆ, ಆ ಮಗು ಅದನ್ನು ಉಚ್ಚಾರ ಮಾಡುತ್ತೆ, ಅಂದ್ರೆ ಸೌಂಡ್ ಬಂದ ತಕ್ಷಣ ಅದನ್ನ ಉಚ್ಚಾರವನ್ನ ತನ್ನಷ್ಟು ತಾನೇ ಇದು ಮಾಡ್ಕೊಳ್ಳೋ ಗುಣಿತಾಕ್ಷರಗಳು, ಆಮೇಲೆ ಒತ್ತಕ್ಷರಗಳು. ಒತ್ತಕ್ಷರಗಳು ಅಂದ್ರೆ ಹೇಗಿರ್ತದೆ, ಒತ್ತಕ್ಷರಗಳನ್ನ ಹೇಗೆ ಇದು ಮಾಡ್ಬೋದು ಅಂತ. ಆಮೇಲೆ ರಗಸದಹ ಅಂದ್ರೆ ಈಗ ಯಾವುದೇ ಒತ್ತಕ್ಷರ ಅಥವಾ ಇದಿಲ್ಲದೆ ಸರಳವಾದ ಪದಗಳನ್ನ ಅರ, ಗರ, ದರ, ರಸ ಅಂದ್ರೆ ಹೆಂಗೆ ಪದಗಳನ್ನ ಮಾಡ್ಬೋದು, ಒಂದು ಮಗು ಗೊತ್ತಿಲ್ಲದೆ ಇದ್ರೂ ಮಾಡ್ಬೋದಲ್ಲ ಹಾಗೆ ಪ್ರತಿ ಪದಗಳನ್ನು ಅಂದ್ರೆ ಕನ್ನಡ ಮಕ್ಕಳಿಗಾಗಿ ಅಂದ್ರೆ ಭಾರತದ ಮಕ್ಕಳಿಗಾಗಿ ಕನ್ನಡದ ಅಲ್ಲದವರು ಸಹ ಕಲಿಬಹುದು ಅಂತ ಅನ್ಕೊಳ್ಳಿ. ಅದು ನನಗೆ ಅದೇ ಪ್ರಾಣಿಗಳ ಮುಖಾಂತರ ಹೇಳ್ತಾರೆ. ಇದಕ್ಕೆ CD ಮಾಡ್ಬೋದು. ಮಾಡಿ ಅದು ಕೊಡ್ತೀನಿ, CD ಬೇಕು ಈಗ ಕೊಡ್ತೀನಿ ಸರ್. ನಿಮ್ಮ ಅಲ್ಲ, ನಮ್ಮ ಮೊಮ್ಮಗನ ಕೆಲ ಅವ್ನು ಇದೆಲ್ಲ ಆಪರೇಟ್ ಮಾಡ್ತಾನೆ, ಹೌದು, ಹೌದು ಸರ್. ಸ್ವಲ್ಪ ಅವ್ನು ನೋಡ್ಲಿ ಇದನ್ನ. ಇಲ್ಲ ಭಾರಿ ವಾಪಸ್ ಮಾಡ್ತೀನಿ. ಇಲ್ಲ ಸರ್, ಅದನ್ನ ಕೊಡ್ತೀನಿ ಸರ್. ಹೀಗೆ ತರಕಾರಿಗಳಿಂದ ಹಿಡಿದು ವಾಹನಗಳು, ಮಗುವಿಗೆ ಸಾವಿರಾರು ಚಿತ್ರಗಳು ಮಾಡಿ ಇದು ಮಾಡಿದ್ವಿ ಸರ್. ಸಾಮಾನ್ಯ ಬಹಳ ಜೋಳ ಇಂಥದ್ದು ನೋಡಿ. ಮ್ಯೂಸಿಕ್ಸ್ BVS ಮಾಡ್ತೀವಿ ಸರ್ ಅದಕ್ಕೆ. ಆಮೇಲೆ ವಾರಗಳು, ಎಷ್ಟು ವಾರಗಳಿವೆ, 7 ವಾರಗಳು BVS ಅಂತಂದ್ರೆ. ಆಮೇಲೆ ಎಷ್ಟು ತಿಂಗಳಿದೆ, ಆ ತಿಂಗಳ ಕಲ್ಪನೆ ಏನು, ಬೇಸಿಗೆ ಕಾಲ ಅಂದ್ರೆ ಈಗ ಸೌಂಡ್ ಬರುತ್ತೆ ಸರ್. ಬೇಸಿಗೆ ಕಾಲ, ಮಳೆಗಾಲ ಅಂದ್ರೆ ಹೇಗಿರುತ್ತೆ, ಚಳಿಗಾಲ ಅಂದ್ರೆ ಹೇಗಿರುತ್ತೆ, ಅದೊಂದು ಅನುಭವವನ್ನು ಕೊಡುವ ಹಾಗೆ ಒಂದು ಮ್ಯೂಸಿಕ್ ಕಾಂಪೋಸಿಷನ್. ಆಮೇಲೆ ಮಗುಗೆ ಉತ್ತರ ಅಂದ್ರೆ ಹೇಗಿರುತ್ತೆ, ದಕ್ಷಿಣ, ಪೂರ್ವ, ಪಶ್ಚಿಮ, ನಿಜವಾಗ್ಲೂ ಅಂದ್ರೆ ಆ ಒಂದು ಕಲ್ಪನೆ ಮಗುಗೆ ಸುಮ್ಮನೆ ಜನರಲಿ ಆಗಿ ತಿಳಿಸಿಕೊಡ್ಬೇಕು. ಬಣ್ಣಗಳ ಬಗ್ಗೆ ಚಿತ್ರಗಳ ಮುಖಾಂತರ ಬಣ್ಣ ಹಾಕೋದು, ಇದು ಅಂಕಿ ಅಕ್ಷರಗಳು ಎಲ್ಲ ಪ್ರತಿ ಅಕ್ಷರಗಳು. ಆಮೇಲೆ ಈಗ ಒಂದು ಅಂಕಿಗಳಿಗೆ ಕವಿತೆ ಇರ್ತದೆ. ಆಮೇಲೆ ಏರುವಿಕೆ ಇಳಿಯುವಿಕೆ ಅಂತ ಮಗುವಿಗೆ ಒಂದು ಕಲ್ಪನೆ, 1, 2, 3 ಹಿಂಗೆ ಮೇಲೆ ಏರ್ತಾ ಹೋಗೋದು, ಇಳಿತಾ ಹೋಗೋದು ಏನು ಅಂತ. ನಮ್ಗೆ ಹಿಂದೆಲ್ಲ ನಮ್ಗೆ ತುಂಬಾ ಕಷ್ಟ ಇತ್ತು ಕಲಿಯುವಾಗ, ಬಟ್ ಆದ್ರೆ ಇದು ಆ ಮಕ್ಕಳಿಗಾಗಿ ಈ ಒಂದು ಇದನ್ನ ಈ ಪ್ರಯೋಗ ಮಾಡ್ತೀನಿ. ನಾನು ಗಡಿಯಾರ ಮಾಡ್ತೀನಿ, ಇದು ರಾತ್ರಿ ಚಂದ್ರನ, ಹಗಲು ಸೂರ್ಯನ ಕಲ್ಪನೆ. ಇದು ನನ್ನ ಕಾನ್ಸೆಪ್ಟ್ ನಲ್ಲಿ ಹೊಸ ಪ್ರಯೋಗಗಳು ಸರ್. ಅಂದ್ರೆ ಮಗುಗೆ ಅದೊಂದು ಇದಾಗಲಿ ಅಂತ. ನಮ್ಮ ಆಹಾರಗಳು ಹೇಗಿರ್ತವೆ ಅಥವಾ ನಮ್ಮ ಉಡುಪುಗಳು ಹೇಗಿರ್ತವೆ, ಜಲಚರಗಳು, ಅವುಗಳ ಬಗ್ಗೆ ಮಾಹಿತಿ ಕೊಡುವ ಹೀಗೆ ಪ್ರತಿ ಸಂಯುಕ್ತ ಅಕ್ಷರಗಳು, ಅಂಕಿ ಕವಿತೆಗಳು, ಬರವಣಿಗೆ, ವಾಹನಗಳು, ಕೀಟಗಳು, ಸಾಕು ಪ್ರಾಣಿಗಳು, ಹಿಂಗೆ ಪ್ರತಿಯೊಂದು ಮಗು ಗೊತ್ತಾಗ್ಬೇಕು. ಅಂದ್ರೆ ಚಿಕ್ಕ ಮಗು ಅವ್ರಿಗೆ ಏನು ಗೊತ್ತಿಲ್ಲ. ನನ್ನ ಮಗನಿಗೆ ಸರ್ ನಾನು ಇಂಗ್ಲಿಷ್ ಕಲಿಸಿದ್ದು ಕೀಬೋರ್ಡ್ ಥ್ರೂ, ಮಗು ಅದನ್ನೇ ಕಲ್ತ್ಕೊಂಡು ಇದು ಮಾಡೋದು. ಈಗ ಅವನು ಸಾಫ್ಟ್ವೇರ್ ಯೂಸ್ ಮಾಡ್ತಾನೆ ಸರ್, ಅವನೇ ಇನ್ಸ್ಟಾಲ್ ಮಾಡ್ಕೊಂಡು ವರ್ಕ್ ಮಾಡಿ ಫೋಟೋಶಾಪ್, ಪೇಜ್ ಮೇಕರ್ ಎಲ್ಲ ಮಾಡೋದು, ಅಷ್ಟು ಆ ಥರದ ಎಂದು ಇದು ಮಾಡಿ ಸಾಧ್ಯ. ಆಮೇಲೆ ಈ ದೇಹದ ಅಂಗಾಂಗಗಳು ಅಂದ್ರೆ ಯಾವ ಆತರ ಈ ಥರ ಇದು ಮಾಡ್ತಾ ಹೋಗಿ ಕಾಡು ಪ್ರಾಣಿಗಳು, ಹಿಂಗೆ ಒಂದ್ ಕಡೆಯಿಂದ ನೋಡ್ತಾ ಹೋಗ್ಬೋದು ಸರ್. ಬೇಕಾದ್ರೆ ಅಂದ್ರೆ ಈ ಪ್ರಾರಂಭದಿಂದ ಹಿಂಗೆ ನೋಡ್ತಾ ಹೋದ್ರೆ ಮುಂದೆ ಹೋಗ್ತಾ ಇರುತ್ತೆ, ಅದೆಲ್ಲ ಡೀಟೇಲ್ಸು ಎಲ್ಲ ಗೊತ್ತಾಗುತ್ತೆ. ಕಾಗುಂಟ ಇರುತ್ತೆ, ತಲಕಟ್ಟು ಒಂದು ದೀರ್ಘ, ಗುಣಸು ದೀರ್ಘ, ಅಂದ್ರೆ ಒಬ್ಬ ಪ್ಲಸ್ ಆ ಥರದ ಒಂದು ಕಾನ್ಸೆಪ್ಟ್. ಆಮೇಲೆ ಅವ್ರಿಗೆ ಸ್ವಲ್ಪ ಗೇಮ್ ಕಾನ್ಸೆಪ್ಟ್ ನಲ್ಲಿ ಒಂದಷ್ಟು ವರ್ಕ್ ಮಾಡಿದೀನಿ ಸರ್. ಆ ಮಗು ಅದನ್ನ ಯೂಸ್ ಮಾಡ್ಬೇಕಂದ್ರೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಕಲರ್ ನೋಡಿದ ತಕ್ಷಣ ಕ್ಲಿಕ್ ಮಾಡುತ್ತೆ, ಅಲ್ಲಿ ಪದಗಳು ಬರುತ್ತೆ, ಆ ಮಗು ಅದನ್ನು ಉಚ್ಚಾರ ಮಾಡುತ್ತೆ, ಅಂದ್ರೆ ಸೌಂಡ್ ಬಂದ ತಕ್ಷಣ ಅದನ್ನ ಉಚ್ಚಾರವನ್ನ ತನ್ನಷ್ಟು ತಾನೇ ಇದು ಮಾಡ್ಕೊಳ್ಳೋ ಗುಣಿತಾಕ್ಷರಗಳು. ಆಮೇಲೆ ಒತ್ತಕ್ಷರಗಳು. ಒತ್ತಕ್ಷರಗಳು ಅಂದ್ರೆ ಹೇಗಿರ್ತದೆ, ಒತ್ತಕ್ಷರಗಳನ್ನ ಹೇಗೆ ಇದು ಮಾಡ್ಬೋದು ಅಂತ. ಆಮೇಲೆ ರಗಸದಹ ಅಂದ್ರೆ ಈಗ ಯಾವುದೇ ಒತ್ತಕ್ಷರ ಅಥವಾ ಇದಿಲ್ಲದೆ ಸರಳವಾದ ಪದಗಳನ್ನ ಅರ, ಗರ, ದರ, ರಸ ಅಂದ್ರೆ ಹೆಂಗೆ ಪದಗಳನ್ನ ಮಾಡ್ಬೋದು, ಒಂದು ಮಗು ಗೊತ್ತಿಲ್ಲದೆ ಇದ್ರೂ ಮಾಡ್ಬೋದಲ್ಲ ಹಾಗೆ ಪ್ರತಿ ಪದಗಳನ್ನು ಅಂದ್ರೆ ಕನ್ನಡ ಮಕ್ಕಳಿಗಾಗಿ ಅಂದ್ರೆ ಭಾರತದ ಮಕ್ಕಳಿಗಾಗಿ ಕನ್ನಡದ ಅಲ್ಲದವರು ಸಹ ಕಲಿಬಹುದು ಅಂತ ಅನ್ಕೊಳ್ಳಿ. ಅದು ನನಗೆ ಅದೇ ಪ್ರಾಣಿಗಳ ಮುಖಾಂತರ ಹೇಳ್ತಾರೆ.
ಇದು ಸಿ ಡಿ ಮಾಡ್ಬೋದು. ಮಾಡಿ ಅದು ಕೊಡ್ತೀನಿ ಸಿ ಡಿ ಬೇಕು ನೀವು ಕೊಡ್ತೀನಿ ಸರ್ ನಿಮ್ಮ ಅಲ್ಲ, ನಮ್ಮ ಮೊಮ್ಮಗನ ಕೆಲ ಅವ್ನಿಗೆ ಇದೆಲ್ಲ ಆಪ್ರೇಟ್ ಮಾಡ್ತಾನೆ. ಹೌದು, ಹೌದು ಸರ್. ಸ್ವಲ್ಪ ಅವ್ನು ನೋಡ್ಲಿ ಇದನ್ನ. ಇಲ್ಲ ಭಾರಿ ವಾಪಸ್ ಮಾಡ್ತೀನಿ. ಇಲ್ಲ ಸರ್ ಅದನ್ನು ಕೊಡ್ತೀನಿ ಸರ್. ಹೀಗೆ ತರಕಾರಿಗಳಿಂದ ಹಿಡಿದು ವಾಹನಗಳು ಹಳ work ಮಗುವಿಗೆ ಮಾಡಿದ್ದೀವಿ. ಸಾವಿರಾರು ಚಿತ್ರಗಳು ಮಾಡಿ ಇದು ಮಾಡಿದ್ವಿ ಸರ್. ಸಾಮಾನ್ಯ ಇದ್ದಲ್ಲ, ಬಹಳ ಜೋರ. ಇಂಥದ್ದು ನೋಡಿ ಮ್ಯೂಸಿಕ್ಸ್ BVS ಮಾಡ್ತೀವಿ ಸರ್ ಅದಕ್ಕೆ ಹೌದಾ? ಇದಕ್ಕೆಲ್ಲ. ಆಮೇಲೆ ವಾರಗಳು ಎಷ್ಟು ವಾರಗಳಿವೆ, 7 ವಾರಗಳು BVS ಅಂತಂದ್ರೆ. ಆಮೇಲೆ ಎಷ್ಟು ತಿಂಗಳಿದೆ, ಆ ತಿಂಗಳ ಕಲ್ಪನೆ ಏನು. ಬೇಸಿಗೆ ಕಾಲ ಅಂದ್ರೆ ಈ ಸೌಂಡ್ ಬರುತ್ತೆ ಸರ್. ಬೇಸಿಗೆ ಕಾಲ, ಮಳೆಗಾಲ ಅಂದ್ರೆ ಹೇಗಿರುತ್ತೆ, ಚಳಿಗಾಲ ಅಂದ್ರೆ ಹೇಗಿರುತ್ತೆ, ಅದೊಂದು ಅನುಭವವನ್ನು ಕೊಡುವ ಹಾಗೆ ಒಂದು ಮ್ಯೂಸಿಕ್ ಕಾಂಪೋಸಿಷನ್. ಆಮೇಲೆ ಮಗುಗೆ ಉತ್ತರ ಅಂದ್ರೆ ಹೇಗಿರುತ್ತೆ, ದಕ್ಷಿಣ, ಪೂರ್ವ, ಪಶ್ಚಿಮ, ನಿಜವಾಗ್ಲೂ ಅಂದ್ರೆ ಆ ಒಂದು ಕಲ್ಪನೆ ಮಗುಗೆ ಸುಮ್ಮನೆ ಜನರಲಿ ಆಗಿ ತಿಳಿಸಿಕೊಡ್ಬೇಕು. ಆಮೇಲೆ ಆ ಬಣ್ಣಗಳ ಬಗ್ಗೆ ಚಿತ್ರಗಳ ಮುಖಾಂತರ ಬಣ್ಣ ಹಾಕೋದು, ಇದು ಅಂಕಿ ಅಕ್ಷರಗಳು ಯಾವ್ದರಿಂದ ಎಲ್ಲ ಪ್ರತಿ ಅಕ್ಷರಗಳು ಇರ್ತವೆ. ಆಮೇಲೆ ಈಗ ಒಂದು ಅಂಕಿಗಳಿಗೆ ಕವಿತೆ ಇರ್ತದೆ. ಆಮೇಲೆ ಏರುವಿಕೆ ಇಳಿಯುವಿಕೆ ಅಂತ ಮಗುವಿಗೆ ಒಂದು ಕಲ್ಪನೆ, 1 2 3 ಹಿಂಗೆ ಮೇಲೆ ಏರ್ತಾ ಹೋಗೋದು, ಇಳಿತಾ ಹೋಗೋದು ಏನು ಅಂತ. ಆಮೇಲೆ ನಮ್ಗೆ ಹಿಂದೆಲ್ಲ ನಮ್ಗೆ ತುಂಬಾ ಕಷ್ಟ ಆಯ್ತು ಕಲಿಯುವಾಗ, ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಇದು ನಾನು ಆ ಮಕ್ಕಳಿಗಾಗಿ ಈ ಒಂದು ಇದನ್ನ ಈ ಪ್ರಯೋಗ ಮಾಡ್ತೀನಿ. ನಿಮಗೆ ಮಾಡಬೇಕು ಅನ್ಸಿದ್ದು ಯಾಕೆ ನಿಮಗೆ? ಆದ್ರೆ ಸರ್ ಈಗ ನಮ್ಗೆ ಮೊದಲು ತುಂಬಾ ಗೀತೆಗಳು ಬೆಳೀತಾ ಇದೆ. ಆದ್ರೆ ದೊಡ್ಡವರಿಗೆ ನಮ್ಮ ಕಲ್ಪನೆಗಳನ್ನು ಕೊಟ್ಟಾಗ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರ್ಬೋದು. ಆದ್ರೆ ಮಕ್ಕಳ ಮುಖಾಂತರ ಹೋದಾಗ ಮಗು ಸಹಜವಾಗಿ ಅದನ್ನು ರಿಸೀವ್ ಮಾಡುತ್ತೆ. ಆಮೇಲೆ ಮಕ್ಕಳ ಮನಸ್ಸಿನಲ್ಲಿ ಈ ಚಿತ್ರಗಳನ್ನ ಗ್ರಹಿಸಲಿಕ್ಕೆ ಇರುವ ಸಾಮರ್ಥ್ಯ ಹೆಚ್ಚು ಇರ್ತದೆ. ಹಾಗಾಗಿ ಚಿತ್ರದ ಮುಖಾಂತರ ಏನು ಟೀಚಿಂಗ್ ಕೊಡ್ತೀವಲ್ಲ, ಅವನ ಮೆಂಟಲ್ ಡೆವಲಪ್ಮೆಂಟ್ಸ್ನಲ್ಲಿ ಆದ್ಭುತವಾದ ಕೆಲಸ ಆಗುತ್ತೆ ಸರ್. ಈ ಚಿತ್ರ ಬರೀತಾ ಮಗುವಿಗೆ ಅದು ಸಂತೋಷಗೊಳ್ತಾ ಇರುತ್ತೆ. ಸಂತೋಷಗೊಳ್ಳುವ ಮಗುವಿನ ಮನಸ್ಸು ಕಲಿಯುವಿಕೆಯ ವೇಗ ಹೆಚ್ಚಿರುತ್ತೆ. ತಜ್ಞರು ಕೂಡ ಸಹ ಅದನ್ನ ಪ್ರತಿಪಾದಿಸ್ತಾರೆ. ಆಮೇಲೆ ಮೇಲೆ ನಾನು ಅದಕ್ಕಾಗಿ ಒಂದು ಕ್ಲಾಸ್ ತರಬೇತಿ ಮಾಡಿದ್ದೆ ಸರ್, ನೀವು ತಾವು ನೋಡಿ. ಅದೇ ವಿಶೇಷವಾಗಿ ಅಂದ್ರೆ ಎಕ್ಸ್ಪ್ರೆಷನ್ ಮಾಡಿ ಇದು ಮಾಡಿದ್ವಿ ಸರ್. ಕೆಲಸ ಮಾಡಿದ್ರು. ಇಲ್ಲ ಸರ್, ಈಗ ಬಳಸ್ತಿದ್ದೀವಿ. ನೀವು ಈಗ ರೇಖೆಗಳು ನೋಡಿದ್ರ ಸರ್, ಅದ್ರ ಬಗ್ಗೆ ನೀವು ಚೂರು ಬರೀಬೇಕು. ಅದೇ ಈ ಕಾರ್ಯಕ್ರಮದ ಬಗ್ಗೆ ನಾವು ಇದು ಮಾಡ್ತಾ ಇದೀವಲ್ಲ ಸರ್, ಚಿತ್ರಗಳ ಪ್ರದರ್ಶನ, ರೇಖಾ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಾಲ್ಕು ಪುಸ್ತಕಗಳು ಬಿಡುಗಡೆ, ಮತ್ತೆ ಕ್ಯಾಸೆಟ್ಸ್ ಕೂಡ ಈ ತಂತ್ರಾಂಶನ ಬಿಡುಗಡೆ ಮಾಡ್ತೀವಿ. ಅವತ್ತು ಗೀತೆ ಹಾಡ್ತಾರೆ ಸರ್. ಆದ್ರೆ ನೀವು ರೇಖೆಗಳ ಬಗ್ಗೆ ನೀವು ನೋಡಿದ್ರೆ ಸರ್, ರೇಖೆಗಳ ಬಗ್ಗೆ ಒಂದು ಈ ಒಟ್ಟಾಗಿ ನೀವು ಏನು ಅನ್ಸುತ್ತೆ ಒಂದು 4 ಸಾಲು ಬರ್ಕೊಟ್ರೆ ಅದನ್ನ ಅಲ್ಲಿ ಬಳಸ್ತೀನಿ ಸರ್. ನಿಮ್ಮ ಫೋಟೋ ಜೊತೆಲೆ ಅದಕ್ಕೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಸರ್, ನೋಡಿ ಸರ್. ಆಕ್ಚುಲಿ ಅದ್ರ ಕೆಳಗಡೆ ಆ ಟೆಕ್ಸ್ಟ್ ಅನ್ನ ಬಳಸ್ಕೊಡ್ತೀನಿ ಸರ್. ಇದು ಯಾವತ್ತಿನ ಫೋಟೋ ಇದು? ಮೊನ್ನೆ ಬಂದಿದ್ವಲ್ಲ ಸರ್, ನಾನು BVS ಸರ್. ಹೌದಾ? ಶರ್ಟ್ ಹಾಕಿ ಅದೇ ಶರ್ಟ್ ಹಾಕಿದ್ವಿ ಸರ್. ಇದು ಅದೇ ಒಂದು ಮೊನ್ನೆ ಒಂದು ಕನ್ನಡದ ಬುಕ್ಗಳು ಒಂದು ಹೊಸ ಪ್ರಯೋಗ ಮಾಡಿದ್ರು. ಈಗ ಅದೇ ಸ್ವಲ್ಪ ಅಂದ್ರೆ ಕನ್ನಡದ ಬಗ್ಗೆ ಏನೋ ಸ್ಟೋರಿ ಥ್ರೂ ಒಂದಷ್ಟು ಮಕ್ಕಳಿಗೆ ಇಲಿಸ್ಟ್ರೇಟಿವ್ ಥ್ರೂ ಆದ್ರೆ ನಾವು ಹೆಚ್ಚು ಬೇಗ ಕಲ್ತ್ಕೊಳ್ಳುತ್ತೆ, ತಿಳ್ಕೊಳ್ಳುತ್ತೆ ಅಂತ. ಮಾಡ್ಕೊಡ್ತೀನಿ. ಅದೇ ಇದ್ರ ಮೇಲೆ ಯಾವ್ದು ಮೇಲೆ? ಇದು ಇನ್ವಿಟೇಷನ್ ಮೇಲೆ ಬರುತ್ತೆ ಎಲ್ಲ. ಇದು ಅದೇ ತೋರಿಸಿದೆ ಅಪ್ಪಾಜಿ. ಇದೇ ಈಗ ಮ್ಯೂಸಿಕ್ಸ್ ಎಲ್ಲ ಈಗ ಅವ್ರಿಗೆಲ್ಲ ಹಾಕಿದೀವಿ ಸರ್, ಅವ್ರು ಮಡಲ್ ಕೊಟ್ಟಿದ್ದೀವಿ. ಅವ್ರದೇ ಈಗ ಸ್ಟಾರ್ಟಿಂಗ್ಸ್ ಬಹಳ ತುಂಬಾ ಪ್ರಯೋಗ ಮಾಡಿದ್ದೀವಿ ಸರ್. ಅದಕ್ಕೋಸ್ಕರ ಉಪಯೋಗ, ಬಹಳ ಒಳ್ಳೆ ಉಪಯೋಗ ಆಗ್ಬಿಟ್ಟಿದೆ ಆಕ್ಚುಲಿ ಸರ್. ಅದೇ ಮತ್ತೆ ಏನೋ ಯಾರು ಪ್ರಚಾರ ಯಾರಪ್ಪ ಮಾಡ್ತಾರೆ? ಅದಕ್ಕೆ ನಮ್ಮ ವೀರೇಶ್ ಬಾಬು ಸರ್ ಒಂದಷ್ಟು ಇದು ಮಾಡ್ತೀನಿ, ಗೌರ್ಮೆಂಟ್ ಥ್ರೂ ಮಾಡಿಸ್ಕೊಡ್ತೀನಿ. ಹೌದು, ಆ ಕಡೆ ನೀವು ಹಾಗೆ ಮಾಡಿಸ್ಕೊಂಡ್ರೇನೆ. ತುಂಬಾ ವಿಪರೀತ ಕಾಸ್ಟ್ಲಿ ಅಫೇರ್, ಎಕ್ಸ್ಪೆನ್ಸಿವ್ ಅಫೇರ್. ಅಲ್ಲ, ಪರ್ಪಸ್ ಸರ್ವ್ ಆಗಲ್ಲ. ಹೌದು, ಮಾಡಿದ್ದು ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ. ಎಲ್ಲ ಕರ್ನಾಟಕದ ಮಕ್ಕಳಿಗೆ ರೀಚ್ ಆಗ್ಬಿಡುತ್ತೆ ಸರ್. ಸ್ಕೂಲ್ಸ್ಗೆ ಇದಕ್ಕೆಲ್ಲ ಹೋಗ್ಬೇಕು. ಯಾಕಂದ್ರೆ ಸ್ಕೂಲ್ ಕಂಪ್ಯೂಟರ್ ಇದೆ ಈಗ. ಹೌದು ಸರ್.
ಹಿಂಗೆ ಸರ್ ಅದೇ ಹಿಂಗೆ ಹೇಳಿದ್ದೆ ಸರ್ ಕ್ಯಾನ್ವಾಸ್ ಹಿಂಗೆ ರೆಡಿ ಮಾಡ್ಕೊಂಡಿರ್ತೀನಿ ಸರ್. ಈಗೆಲ್ಲ ತೋರಿಸೋರು ಎಲ್ಲ ನೋಡಿದೆ ಕ್ಯಾನ್ವಾಸ್ ಹಿಂಗೆ ರೆಡಿ ಮಾಡಿರ್ತೀನಿ. ಹಾ, ಹಾ. ಈಗ ಸ್ಫೂರ್ತಿ ಅಂತಾರಲ್ಲ ಸರ್, ಒಂದು ಪೇಪರ್ ನೋಡಿದ ತಕ್ಷಣ ಒಂದು ವರ್ಕ್ ಮಾಡೋಕೆ ಅವ್ನಿಗೆ ಸ್ಫೂರ್ತಿ ಆಗೋದು. ಈಗ ಮಾಡ್ಕೊಂಡು ನೀವು ಆಮೇಲೆ ಮಾಡ್ತೀರಾ ಮೊದಲೇ ಕ್ಯಾನ್ವಾಸ್ ರೆಡಿ ಮಾಡ್ಕೊಡ್ತೀನಿ ಸರ್. ಸರ್ ನೋಡಿದರೆ ಹೌದಾ? ಫ್ಲೋ ಮಾಡ್ತೀನಿ ಸರ್. ಹೌದಾ? ಮ್ಯಾಪ್ ಕೊಡ್ತೀನಿ ಆ ಥರದ ಒಂದು ಅದು ರೇಖೆಗಳು ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಪ್ರಯೋಗ ಹೊಸದು ಸರ್. ನಾನು ಇವ್ರದ್ದು ಹೆಬ್ಬಾರ್ದು ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ. ಹೆಬ್ಬಾರ್ ಈತ ನೋಡಿದ್ದೀನಿ ಅವರು. ಆಮೇಲೆ ನಮ್ಮ ಇವ್ರು ಬಂದಿರೋ ಒಂದೆರಡು ಯಾರು ವ್ಯಾಸರಾಗಲ್ಲ ಅವರು ಬಹಳ ಕೇವಲ ಅವರು ನಿಜವಾಗ್ಲೂ ಸರ್ ಅವ್ರಿಗೆ ಇವತ್ತು ಅಮೂಲ್ಯವಾಗಿ ಸಂರಕ್ಷಿಸಲ್ಪಡುವ ಕೃತಿಗಳಾಗಿದೆ. ನೋಡಿ ಅವ್ರಿಗೆ ಎರಡು ಕೊಟ್ಟಿದ್ದಾರೆ ಅವ್ರಿಗೆ. ಎಲ್ಲ ಚಿತ್ರಕ್ಕೆ ಸರ್ ವಿವಿ ಸರ್ ಹೆಸರುಗಳನ್ನ ಕೊಟ್ಟಿದ್ದಾರೆ ಸರ್. ಎಷ್ಟು ಬಿಸಿ ಇದ್ರು ಸರ್, ನಿಜವಾದ ನಂಗೆ ಬೋರ್ಡ್ ಬಂದಿರ್ತಾರೆ ಎಲ್ಲ ಮನುಷ್ಯ ಇದೆಲ್ಲ ಮಾಡಿದ್ವಿ. ಆಮೇಲೆ ಅದಕ್ಕೆ ಒಂದು ಬ್ರೋಚರ್ ಕೂಡ ಮಾಡಿದ್ವಿ ಸರ್. ಹೇಗೆ ಅಂದ್ರೆ ತೋರಿಸ್ತೀನಿ ಸರ್. ಸಾಮಾನ್ಯರಿಗೂ ಕೂಡ ಅರ್ಥ ಆಗ್ಬೇಕು. ಅಲ್ವಾ ಬಜ್ಜಿ? ಅವತ್ತು ಸರ್ 12:30 1 ಗಂಟೆ ಬಂದ್ರು ಸರ್. ನನ್ನ ಜೊತೆ 4 ಗಂಟೆ ಕೂತು ಅಷ್ಟು ಹೆಸರುಗಳನ್ನು ಮಾಡಿ ಸರ್. ಇಲ್ಲ ನಾನು ಒಬ್ಬನೇ ಮಾಡೋಕ್ಕಾಗುತ್ತೆ ಸರ್. ಹೇಳಿ ನನ್ನ ಜೊತೆಲಿ ಸಾಕಷ್ಟು ಜನ ಇದೆ ಅಷ್ಟೇ ಸರ್. ಹಾಗೇನೇ ಇಲ್ಲ. ಕುತ್ಕೋ ಸುಭಾಷ್. ಇಲ್ಲ ಕುತ್ಕೋ ಕುತ್ಕೋ ಸುಭಾಷ್. ಬಾ ಬನ್ನಿ ನಮ್ಮ ಡೈರೆಕ್ಟರ್ ಮಗ ಗುರುಜಿ. ನಾ ಎಲ್ಲ ಜಗನ್ನಾಥ್ ರಾವ್ ಸರ್ ಮಗ. ಹುಷಾರಿದ್ರು ಓಡ್ ಬಂದ್ಬಿಟ್ಟಿದ್ದಾನೆ. ನೀವು ಬರ್ತೀರಾ? ಆದ್ರೆ ದೊಡ್ಡವ್ರಿಗೆ ನಮ್ಮ ಕಲ್ಪನೆಗಳನ್ನು ಕೊಟ್ಟಾಗ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು. ಆದ್ರೆ ಮಕ್ಕಳ ಮುಖಾಂತರ ಹೋದಾಗ ಮಗು ಸಹಜವಾಗಿ ಅದನ್ನು ರಿಸೀವ್ ಮಾಡುತ್ತೆ. ಆಮೇಲೆ ಮಕ್ಕಳ ಮನಸ್ಸಿನಲ್ಲಿ ಈ ಚಿತ್ರಗಳನ್ನ ಗ್ರಹಿಸಲಿಕ್ಕೆ ಇರುವ ಸಾಮರ್ಥ್ಯ ಹೆಚ್ಚು ಇರ್ತದೆ. ಹಾಗಾಗಿ ಚಿತ್ರದ ಮುಖಾಂತರ ಏನು ಟೀಚಿಂಗ್ ಕೊಡ್ತೀವಲ್ಲ ಅವನ ಮೆಂಟಲ್ ಡೆವಲಪ್ಮೆಂಟ್ಸ್ನಲ್ಲಿ ಅದ್ಭುತವಾದ ಕೆಲಸ ಆಗುತ್ತೆ ಸರ್. ಈ ಚಿತ್ರ ಬರೀತಾ ಮಗುವಿಗೆ ಅದು ಸಂತೋಷಗೊಳ್ತಾ ಇರುತ್ತೆ. ಸಂತೋಷಗೊಳ್ಳುವ ಮಗುವಿನ ಮನಸ್ಸು ಕಲಿಯುವಿಕೆಯ ಬೇಗ ಹೆಚ್ಚಿರುತ್ತೆ ಅಂತ ತಜ್ಞರು ಕೂಡ ಸಹ ಅದನ್ನ ಪ್ರತಿಪಾದಿಸ್ತಾರೆ. ಆಮೇಲೆ ಮೇಲೆ ನಾನು ಅದಕ್ಕಾಗಿ ಒಂದು ಕ್ಲಾಸ್ ತರಬೇತಿ ಮಾಡಿದ್ದೆ, ನೀವು ತಾವು ನೋಡಿ. ಅದೇ ವಿಶೇಷವಾಗಿ ಅಂದರೆ ಪ್ರಿಪ್ರೇಷನ್ ಮಾಡಿ ಇದು ಮಾಡಿದ್ವಿ ಸರ್. ಕೆಲಸ ಮಾಡಿದ್ರು ಇಲ್ಲ ಸರ್. ಈಗ ಬಳಸ್ತಿದ್ದೀವಿ. ನೀವು ಈಗ ರೇಖೆಗಳು ನೋಡಿದ್ರ ಸರ್, ಅದ್ರ ಬಗ್ಗೆ ನೀವು ಚೂರು ಬರೀಬೇಕು. ಅದೇ ಈ ಕಾರ್ಯಕ್ರಮದ ಬಗ್ಗೆ ನಾವು ಇದು ಮಾಡ್ತಾ ಇದೀವಲ್ಲ ಸರ್, ಚಿತ್ರಗಳ ಪ್ರದರ್ಶನ, ರೇಖಾ ಪ್ರದರ್ಶನ ಮಾಡ್ತಾ ಇದ್ವಿ. ನಾಲ್ಕು ಪುಸ್ತಕಗಳು ಬಿಡುಗಡೆ, ಮತ್ತೆ ಕ್ಯಾಸೆಟ್ಸ್ ಕೂಡ ಈ ತಂತ್ರಾಂಶನ ಬಿಡುಗಡೆ ಮಾಡ್ತೀವಿ. ಅವತ್ತು ಗೀತೆ ಹಾಡ್ತಾರೆ ಸರ್. ಆದ್ರೆ ನೀವು ರೇಖೆಗಳ ಬಗ್ಗೆ ನೀವು ನೋಡಿದ್ರೆ ಸರ್, ರೇಖೆಗಳ ಬಗ್ಗೆ ಒಂದು ಈ ಒಟ್ಟಾಗಿ ನೀವು ಏನು ಅನಿಸುತ್ತೆ ಒಂದು 4 ಸಾಲು ಬರ್ಕೊಟ್ರೆ ಅದನ್ನ ಅಲ್ಲಿ ಬಳಸ್ತೀನಿ ಸರ್. ನಿಮ್ಮ ಫೋಟೋ ಜೊತೆಲೆ ಅದಕ್ಕೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಸರ್. ನೋಡಿ ಸರ್, ಆಕ್ಚುಲಿ ಅದ್ರ ಕೆಳಗಡೆ ಆ ಟೆಕ್ಸ್ಟ್ ಅನ್ನ ಬಳಸ್ಕೊಡ್ತೀನಿ ಸರ್. ಈಗ ಯಾವತ್ತಿನ ಫೋಟೋ ಇದು? ಮೊನ್ನೆ ಬಂದಿದ್ವಲ್ಲ ಸರ್, ನಾನು BV ಸರ್. ಅದೇ ಶರ್ಟ್ ಹಾಕಿದ್ವಿ ಸರ್. ಇದು ಅದೇ ಒಂದು ಟೆಕ್ಸ್ಟ್ ಮೊನ್ನೆ ಒಂದು ಕನ್ನಡದ ಬುಕ್ಗಳು ಒಂದು ಹೊಸ ಪ್ರಯೋಗ ಮಾಡಿದ್ವಿ. ಈಗ ಅದೇ ಸ್ವಲ್ಪ ಅದೇ ಕನ್ನಡದ ಬಗ್ಗೆ ಏನೋ ಸ್ಟೋರಿ ಥ್ರೂ ಒಂದಷ್ಟು ಮಕ್ಕಳಿಗೆ ಇಲಿಸ್ಟ್ರೇಟಿವ್ ಥ್ರೂ ಹಾಗೆ ನಾವು ಸ್ಟೋರಿ ಥ್ರೂ ಒಂದಷ್ಟು ಮಕ್ಕಳಿಗೆ ಇಲಿಸ್ಟ್ರೇಟಿವ್ ಥ್ರೂ ಹಾಗೆ ನಾವು ಹೆಚ್ಚು ಬೇಗ ಕಲ್ತ್ಕೊಳ್ಳುತ್ತೆ, ತಿಳ್ಕೊಳ್ಳುತ್ತೆ ಅಂತ. ಮಾಡ್ಕೊಡ್ತೀನಿ. ಅದೇ ಇದ್ರ ಮೇಲೆ ಯಾವ್ದು ಮೇಲೆ? ಇದು ಇನ್ವಿಟೇಷನ್ ಮೇಲೆ ಬರುತ್ತೆ ಎಲ್ಲ. ಇದು ಅದೇ ತೋರಿಸಿದೆ ಅಪ್ಪಾಜಿ. ಇದು
ಇದೇ ಈಗ ಮ್ಯೂಸಿಕ್ಸ್ ಎಲ್ಲ ಈಗ ಅವ್ರಿಗೆಲ್ಲ ಹಾಕಿದೀವಿ ಸರ್, ಅವ್ರು ಮಡಲ್ ಕೊಟ್ಟಿದ್ದೀವಿ. ಅವರೇ ಈಗ ಸ್ಟಾರ್ಟಿಂಗ್ಸ್ ಇಂದ ಇದು ಭಾಳ ಬ್ಯೂಟಿಫುಲ್ ಆಗಿದೆ. ಇದೊಂದು ತುಂಬ ಒಂದು ಪ್ರಯೋಗ ಮಾಡಿದ್ದೀವಿ ಸರ್, ಅದಕ್ಕೋಸ್ಕರ ಉಪಯೋಗ, ಭಾಳ ಒಳ್ಳೆ ಉಪಯೋಗ ಆಗುತ್ತಿದೆ. ಆಕ್ಚುಲಿ ಸರ್ ಅದೇ ಮತ್ತೆ ಏನೋ ಯಾರು ಪ್ರಚಾರ ಯಾರಪ್ಪ ಮಾಡ್ತಾರೆ? ಅದಕ್ಕೆ ನಮ್ಮ ರುದ್ರೇಶ್ ಬಾಬು ಸರ್ ಒಂದಷ್ಟು ಇದು ಮಾಡ್ತೀನಿ, ಗೌರ್ಮೆಂಟ್ ಥ್ರೂ ಮಾಡಿಸ್ಕೊಡ್ತೀನಿ. ಹೌದು, ಆ ಕಡೆ ಮಾಡಿಸ್ಕೊಂಡ್ರೆ ವಿಪರೀತ ಕಾಸ್ಟ್ಲಿ ಅಫೇರ್, ಎಕ್ಸ್ಪೆನ್ಸಿವ್ ಅಫೇರ್. ಅಲ್ಲ ಪರ್ಪಸ್ ಸರ್ವಾಗಲ್ಲ, ಹೌದು, ಮಾಡಿದ್ದು ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ. ಎಲ್ಲ ಕರ್ನಾಟಕದ ಮಕ್ಕಳಿಗೆ ರೀಚ್ ಆಗ್ಬಿಡುತ್ತೆ ಸರ್. ಸ್ಕೂಲ್ಸ್ಗೆ ಇದಕ್ಕೆಲ್ಲ ಹೋಗ್ಬೇಕು, ಯಾಕಂದ್ರೆ ಸ್ಕೂಲ್ ಕಂಪ್ಲೀಟ್ ಆಗಿದೆ ಈಗ. ಹೌದು ಸರ್, ಹಿಂಗೆ ಸರ್ ಅದೇ ಹಿಂಗೆ ಹೇಳಿದ್ದೆ ಸರ್, ಈ ಕ್ಯಾನ್ವಾಸ್ ಹಿಂಗೆ ರೆಡಿ ಮಾಡ್ಕೊಂಡಿರ್ತೀನಿ ಸರ್. ಈಗೆಲ್ಲ ತೋರಿಸೋರು. ಓ, ಎಲ್ಲ ನೋಡಿದೆ. ಕ್ಯಾನ್ವಾಸ್ ಹಿಂಗೆ ರೆಡಿ ಮಾಡಿರ್ತೀನಿ. ಹಾ, ಹಾ. ಈಗ ಸ್ಫೂರ್ತಿ ಅಂತಾರಲ್ಲ ಸರ್, ಒಂದು ಪೇಪರ್ ನೋಡಿದ ತಕ್ಷಣ ಒಂದು ವರ್ಕ್ ಮಾಡೋಕೆ ಅವ್ನಿಗೆ ಸ್ಫೂರ್ತಿ ಆಗೋದು. ಈಗ ಮಾಡ್ಕೊಂಡು ನೀವು ಆಮೇಲೆ ಮಾಡ್ತೀರಾ? ಮೊದಲೇ ಕ್ಯಾನ್ವಾಸ್ ರೆಡಿ ಮಾಡ್ಕೊಡ್ತೀನಿ ಸರ್. ಸರ್ ನೋಡಿದರೆ ಫ್ಲೋ ಮಾಡ್ತೀನಿ ಸರ್, ಮ್ಯಾಪ್ ಕೂತ್ಕೊಳ್ತೀನಿ. ಆ ಥರದ ಒಂದು ಅದು ರೇಖೆಗಳು ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಯಾಕೆಂದ್ರೆ ತುಂಬಾ ಚೆನ್ನಾಗಿ ಪ್ರಯೋಗ ಹೊಸದು ಸರ್. ನಾನು ಇವ್ರದ್ದು ಹೆಬ್ಬಾರ್ ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ. ಹೆಬ್ಬಾರ್ ಈತ ನೋಡಿದ್ದೀನಿ ಅವರು. ಆಮೇಲೆ ನಮ್ಮ ಇವ್ರು ಬಂದಿರೋ ಒಂದೆರಡು ಯಾರು ವ್ಯಾಸರಾಗಲ್ಲ ಅವರು ಬಹಳ ಕೇವಲ ಅವರು. ನಿಜವಾಗ್ಲೂ ಸರ್ ಒಂದೇ ಇವತ್ತು ಅಮೂಲ್ಯವಾಗಿ ಸಂರಕ್ಷಿಸಲ್ಪಟ್ಟ ಅವ್ರಿಗೆ ಎರಡು ಕೊಟ್ಟಿದ್ದಾರೆ. ಅವರಿಗೆಲ್ಲ ಚಿತ್ರಕ್ಕೆ ಸರ್ ವಿ ಸರ್ ಹೆಸರುಗಳನ್ನ ಕೊಟ್ಟಿದ್ದೆ ಸರ್. ಎಷ್ಟು ಬಿಸಿ ಇದ್ರು ಸರ್, ನಿಜವಾದ ನಂಗೆ ಓಡ್ ಬಂದಿದ್ದಾರೆ. ಇದೆಲ್ಲ ಮಾಡಿದ್ವಿ. ಆಮೇಲೆ ಅದಕ್ಕೆ ಒಂದು ಬ್ರೋಚರ್ ಕೂಡ ಮಾಡಿದ್ವಿ ಸರ್. ಹೇಗೆ ಅಂದ್ರೆ ತೋರಿಸ್ತೀನಿ ಸರ್, ಸಾಮಾನ್ಯರಿಗೂ ಕೂಡ ಅರ್ಥ ಆಗ್ಬೇಕು. ಅಲ್ವಾ ಬಜ್ಜಿ? ಅವತ್ತು ಸರ್ 12:30 1 ಗಂಟೆ ಬಂದರು ಸರ್. ನನ್ನ ಜೊತೆ 4 ಗಂಟೆ ಕೂತು ಅಷ್ಟು ಹೆಸರುಗಳನ್ನು ಮಾಡಿ ಸರ್. ಇಲ್ಲ ನಾನು ಒಬ್ಬನೇ ಮಾಡೋಕ್ಕಾಗುತ್ತಾ ಸರ್? ಹೇಳಿ, ನನ್ನ ಜೊತೆಲಿ ಸಾಕಷ್ಟು ಜನ ಇದೆ ಅಷ್ಟೇ ಸರ್. ಹಾಗೇನೇ ಇಲ್ಲ. ಕುತ್ಕೋ ಸುಭಾಷ್. ಇಲ್ಲ ಕುತ್ಕೋ ಕುತ್ಕೋ ಸುಭಾಷ್. ಬಾ ಬಾ ಬನ್ನಿ. ನಮ್ಮ ಡೈರೆಕ್ಟರ್ ಮಗ ಗುರುಜಿ, ನಾ ಜಗನ್ನಾಥ್ ರಾವ್ ಸರ್ ಮಗ.